ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸುಂದರವಾದ ಮನೋಹರವಾದ ನಿತ್ಯ ನೂತನವಾದ ನಮ್ಮ ಒಳಗೆ ಇರುವಂತಹ ಈ ಪವಿತ್ರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರ ಧ್ಯಾನವನ್ನ ಮಾಡುತ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಮನುಸ್ಮರಾಮಃ. 30 ಶ್ಲೋಕಗಳಲ್ಲಿ ಎಲ್ಲ ಉಪನಿಷತ್ತಿನ ಸಾರವನ್ನ ನಮಗೆ ಬೋಧಿಸಿಕೊಡ್ತಾ ಇದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗ ಹಾಗೂ ಜ್ಞಾನ ಯೋಗದ ಬಗ್ಗೆ ವಿಚಾರವನ್ನ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. 1ರಿಂದ 6ನೇ ಶ್ಲೋಕದವರೆಗೆ ಕರ್ಮಯೋಗ. ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಪರಮಾತ್ಮನ ಸ್ಮರಣೆಯ ಜೊತೆ ಮಾಡುವಂಥದ್ದು, ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥದ್ದು, ಹಾಗೆಯೇ ಅದರ ಫಲವನ್ನು ಸ್ವೀಕಾರ ಮಾಡಿದಾಗ ಪರಮಾತ್ಮನ ಪ್ರಸಾದ ಇದು, ಈ ಭಾವನೆಯಿಂದ ಸ್ವೀಕಾರ ಮಾಡುವುದೇ ಕರ್ಮಯೋಗ. ಪ್ರತಿಯೊಂದು ಕರ್ಮವನ್ನು ಕರ್ಮಯೋಗವಾಗಿ ಮಾರ್ಪಾಡು ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇಲ್ಲ ಅಂತ ಆದ್ರೆ ಅದು ಬರೇ ಕರ್ಮವಾಗಿ ಉಳಿದು ಅದರ ಜೊತೆ ಇರುವಂತಹ ವಾಸನೆಯನ್ನ ಕಟ್ಟಿಕೊಂಡು ನಾವು ಮುಂದಕ್ಕೆ ಸಾಗಬೇಕಾಗತ್ತೆ. ಕರ್ಮಯೋಗವನ್ನು ಮಾಡಿದಾಗ ಈ ವಾಸನೆಗಳು ಇಲ್ಲವಾಗತ್ತೆ. ಹಾಗಾದ್ರೆ ಕರ್ಮಯೋಗ ಮಾಡೋದ್ರಿಂದ ಮನಸ್ಸು ಪರಿಶುದ್ಧವಾಗ್ತಾ ಹೋಗತ್ತೆ. ಹಾಗಾಗಿ ನಮಗೆಲ್ಲರಿಗೂ ಇದು ಅತಿ ಅಗತ್ಯ. ಆಮೇಲೆ ಉಪಾಸನಾ ಯೋಗ. ಉಪಾಸನಾ ಯೋಗ ಅಂತ ಹೇಳಿದ್ರೆ ಹಲವು ತರದ್ದಿದೆ. ಅದರಲ್ಲಿ ಅಷ್ಟಮೂರ್ತಿ ಭೃತ್ ಅಂತ ಹೇಳಿದ್ರು, ದೇವಪೂಜನಂ ಅಂತ. ಅಷ್ಟಮೂರ್ತಿ ಅಂತ ಹೇಳಿದ್ರೆ ಪಂಚಮಹಾಭೂತಗಳು, ಸೂರ್ಯ, ಚಂದ್ರ ಮತ್ತು ಜೀವರಾಶಿ. ಮಾನವ ಸೇವೆ, ಮಾಧವ ಸೇವೆ ಅಂತ ಹೇಳ್ತೇವೆ. ಜನಸೇವೆ, ಜನಾರ್ದನ ಸೇವೆ. ಜನ ಅಂತ ಹೇಳಿದ್ರೆ ಇಲ್ಲಿ ಬರೇ ಮಾನವರು ಅಂತಲ್ಲ, ಮನುಷ್ಯರು ಅಂತಲ್ಲ, ಎಲ್ಲ ಪ್ರಪಂಚವೆಲ್ಲ ಪರಮಾತ್ಮನೇ ಇದ್ದಾನೆ ಅಂತ ಹೇಳುವ ಭಾವನೆಯಿಂದ ಎಲ್ಲರನ್ನೂ ಸ್ವೀಕಾರ ಮಾಡುವಂಥದ್ದು, ಎಲ್ಲರ ಜೊತೆಯೂ ವರ್ತಿಸುವಂಥದ್ದು. ಪರಮಾತ್ಮನೇ ಇದು, ನಾನು ಪರಮಾತ್ಮನ ಜೊತೆ ವ್ಯವಹಾರವನ್ನು ನಡೆಸ್ತಾ ಇದ್ದೇನೆ, ಪ್ರಪಂಚವೇ ಪರಮಾತ್ಮ, ಸೃಷ್ಟಿಕರ್ತನೂ ಅವನೇ ಇರುವಂಥದ್ದು ಈ ಪ್ರಪಂಚದಲ್ಲಿ ಅಂತ ಹೇಳುವ ಭಾವನೆಯಿಂದ ಪ್ರಪಂಚದ ಜೊತೆ ವ್ಯವಹಾರ ಮಾಡುವಂಥದ್ದು. ಹಾಗೆಯೇ ಜಪ, ಯಾವ ಥರದ ಜಪ ಹೇಗೆ ಮಾಡಬೇಕು ಅಂತ ನೋಡಿದ್ದೆವು ನಾವು. ಹಾಗೆಯೇ ಧ್ಯಾನದ ಬಗ್ಗೆಯೂ ಯಾವ ಥರದ ಧ್ಯಾನ ಉತ್ತಮವಾದದ್ದು ಅಂತ ಹೇಳಿಕೊಟ್ಟಿದ್ದಾರೆ. ಭೇದ ಭಾವದಿಂದ ಮಾಡುವಂತಹ ಧ್ಯಾನಕ್ಕಿಂತ ಭೇದ ಭಾವ ಇಲ್ಲದೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವ ತತ್ವವನ್ನ ಒಳಪಡಿಸಿಕೊಂಡು ಮಾಡುವಂತಹ ಧ್ಯಾನ ಅತಿ ಶ್ರೇಷ್ಠ ಅಂತ ಹೇಳಿದ್ರು. ಸರಳ ಚಿಂತನ ಅಂತ ಹೆಸರು ಕೊಟ್ಟರು. ಒಂದೇ ಸಲಕ್ಕೆ ಅದು ಸಾಧ್ಯ ಇಲ್ಲ. ವಿರಲ ಚಿಂತನ ಮಾಡಿಯೇ ಸರಳ ಚಿಂತನ ಆಗಬೇಕಷ್ಟೇ. ವಿರಲ ಚಿಂತನ ಅಂತ ಹೇಳಿದ್ರೆ ಮಧ್ಯದಲ್ಲಿ ಗ್ಯಾಪ್ ಬರುವಂತಹದ್ದು, ಅಂತರ ಇರುವಂತಹ ಧ್ಯಾನಗಳು.
ಅದರಿಂದ ನಾವು ಮೊದಲು ಮಾಡಿ ಮುಂದಕ್ಕೆ ಸಾಗುತ್ತಾ ಸಾಗುತ್ತಾ ಸರಳ ಚಿಂತನೆಯಲ್ಲಿ ನಾವೆಲ್ಲರೂ ಉತ್ತೀರ್ಣರಾಗಬೇಕಾಗಿದೆ ಅಥವಾ ಎಕ್ಸ್ಪರ್ಟ್ ಆಗಬೇಕಾಗಿದೆ. ಆಮೇಲೆ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸಿಕೊಟ್ರು. ಪ್ರಾಣ ಮತ್ತು ಮನಸ್ಸು ಅಂತ ಹೇಳುದು ಒಂದು ಮರದ 2 ಕೊಂಬೆ ಇದ್ದಂತೆ. ಇದರ ಮೂಲ ಮಾಯಾ ಅಥವಾ ಪ್ರಕೃತಿ ಅಥವಾ ಶಕ್ತಿ ಅಂತ ಹೇಳಿದ್ರು. ಅದರಿಂದ ಪಂಚಮಹಾಭೂತಗಳು ಹುಟ್ಟಿಕೊಂಡು ಇದು ಮರದ ಕಾಂಡ. ಈ ಕಾಂಡದಿಂದ ಅಂದ್ರೆ ಪಂಚಭೂತ ಮಹಾಭೂತಗಳು ಅಂತ ಹೇಳುವ ಕಾಂಡದಿಂದ 2 ಕೊಂಬೆಗಳು ಹುಟ್ಟಿಕೊಳ್ತಾವೆ. ಒಂದು ಮನಸ್ಸು, ಒಂದು ಪ್ರಾಣ. ಪ್ರಾಣ ಅಂತ ಹೇಳೋದು ಸ್ವಲ್ಪ ಸ್ಥೂಲವಾಗಿರುವಂಥದ್ದು. ಯಾವತ್ತೂ ಕೂಡ ಯಾವುದು ಸ್ಥೂಲವಾಗಿದೆಯೋ ಅದನ್ನ ಸ್ವಲ್ಪ ನಿಗ್ರಹಿಸೋದು ಸುಲಭ. ಯಾವುದು ಸೂಕ್ಷ್ಮವಾಗಿದೆಯೋ ಅದನ್ನ ನಿಗ್ರಹಿಸೋದು ಕಷ್ಟ. ಇಲ್ಲಿ ಮನಸ್ಸು ಅಂತ ಹೇಳೋದು ಸೂಕ್ಷ್ಮ. ಹಾಗಾಗಿ ಒಂದೇ ಸಲಕ್ಕೆ ಮನಸ್ಸನ್ನು ನಿಗ್ರಹಿಸೋದು ಕಷ್ಟ. ಹಾಗಾಗಿ ಪ್ರಾಣ ಅಂತ ಹೇಳೋದು ಸ್ಥೂಲವಾಗಿರುವ ಕಾರಣ ಪ್ರಾಣವನ್ನ ನಿಗ್ರಹಿಸಿದ್ರೆ ಮನಸ್ಸು ಕೂಡ ಅದರ ಜೊತೆ ಸ್ವಲ್ಪ ಸ್ವಲ್ಪ ನಿಗ್ರಹಕ್ಕೆ ಬರುತ್ತೆ. ಆದರೆ ಜಾಲ ಪಕ್ಷಿಯ ಹಾಗೆ ಪ್ರಾಣಾಯಾಮವನ್ನ ನಿಲ್ಲಿಸಿದ ತಕ್ಷಣ ಮತ್ತೆ ಮನಸ್ಸು ಕುಣಿದಾಡಕ್ಕೆ, ಹಾರಾಡಕ್ಕೆ, ಅಲ್ಲಿ ಇಲ್ಲಿ ಅಲೆದಾಡಕ್ಕೆ ಶುರು ಮಾಡತ್ತೆ. ಆದರೆ ಅಷ್ಟು ಸಮಯವಾದ್ರೂ ನಿಗ್ರಹಕ್ಕೆ ಬಂತು ತಾನೆ. ಸ್ವಲ್ಪ ಸ್ವಲ್ಪವಾಗಿ ಮುಂದಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಪ್ರಾಣಾಯಾಮವನ್ನ ಮಾಡಿ ಅಂತ ಬೋಧಿಸಿದ್ರು. ಯಾವುದೇ ವಿಚಾರವನ್ನು ಒತ್ತಾಯ ಪೂರ್ವಕವಾಗಿ ನಮ್ಮ ಮೇಲೆ ಹೇರ್ತಾ ಇಲ್ಲ ಮಹರ್ಷಿಯವರು. ಅವರವರ ಮಟ್ಟ ಹೇಗಿದೆಯೋ ಅದನ್ನು ಅರಿತುಕೊಂಡು ಮುಂದಕ್ಕೆ ಸಾಗಿ ಅಂತ ಹೇಳ್ತಿದ್ದಾರೆ. ಆಮೇಲೆ 10ನೇ ಶ್ಲೋಕದಲ್ಲಿ ಮನಸ್ಸನ್ನ ಹೃತ್ಸ್ಥಲೇ ಮನ. ಎಲ್ಲ ಯೋಗಗಳು, ಎಲ್ಲ ಮಾರ್ಗಗಳು ಕೂಡ ಇರುವಂತದ್ದು ಮನಸ್ಸನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರ. ಉದ್ದೇಶ ಏನು? ಹೃದಯ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬಡಿಯುವಂತ ಹೃದಯ ಅಂಗ ಅಲ್ಲ, ನಮ್ಮ ವ್ಯಕ್ತಿತ್ವದ ಒಂದು ತಿರುಳು. ಅಂದ್ರೆ ಅದು ಆ ಆತ್ಮವೇ. ಅದರಲ್ಲಿ ಮನಸ್ಸನ್ನ ಇಟ್ಟುಕೊಂಡಿರುವಂಥದ್ದೇ ಈ ಎಲ್ಲ ಮಾರ್ಗಗಳ ಉದ್ದೇಶ. ಹೇಗೆ ಒಂದು ದೇವಸ್ಥಾನಕ್ಕೆ 4 ಬಾಗಿಲುಗಳು ಇರುತ್ತವೆಯೋ ಹಾಗೆಯೇ 4 ಅಂದ್ರೆ ಎಲ್ಲದರಲ್ಲೂ 4 ಇರಬೇಕಾಗಿಲ್ಲ, 1ರಿಂದ ಜಾಸ್ತಿ, ಹೆಚ್ಚಾಗಿ ಕೂಡ 1ರಿಂದ ಜಾಸ್ತಿ ಇರುತ್ತೆ. ಆದ್ರೆ ಗರ್ಭಗೃಹಕ್ಕೆ ಒಂದೇ ದ್ವಾರ ಇರುತ್ತೆ. ಹಾಗೆ ಇಲ್ಲಿ ಆ ಮೋಕ್ಷ ಸಿಗಬೇಕು ಅಂತ ಆದ್ರೆ ಜ್ಞಾನ ಮಾರ್ಗ ಅಗತ್ಯ ಅಂತ ಹೇಳ್ತಿದ್ದಾರೆ. ಕರ್ಮ ಮಾರ್ಗ, ಉಪಾಸನ ಮಾರ್ಗ, ಅಷ್ಟಾಂಗ ಮಾರ್ಗ, ಯೋಗ ಇದೆಲ್ಲವೂ ಕೂಡ ನಮ್ಮನ್ನ ನಮ್ಮ ಪೂರ್ವ ಸಿದ್ಧತೆಗೆ ಪೂರಕವಾಗಿರೋದು. ಪೂರ್ವ ಸಿದ್ಧತೆ ಬೇಕು. ಯಾವುದೇ ಕೆಲಸಕ್ಕಾದ್ರೂ ಪೂರ್ವ ಸಿದ್ಧತೆ ಬೇಕು. ಆ ಪೂರ್ವ ಸಿದ್ಧತೆಗೆ ನಮಗೆ ಬೇಕಾಗಿರುವಂಥದ್ದು ಈ ಕರ್ಮ ಮಾರ್ಗ, ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗ ಇದೆಲ್ಲ. ಕೊನೆಯದಾಗಿ ಬೇಕಾಗಿರುವಂಥದ್ದು ಜ್ಞಾನ ಮಾರ್ಗ. ಅದಕ್ಕೋಸ್ಕರ ಸಾಧಾರಣ 16 ಶ್ಲೋಕಗಳು ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ. 11, 12, 13 ಒಂದು ಪರಿಚಯವನ್ನ ಮಾತ್ರ ಕೊಡ್ತಿದ್ದಾರೆ. 11, 12 ಅಷ್ಟಾಂಗ ಯೋಗ, 11, 12, 13 ಅಷ್ಟಾಂಗ ಯೋಗ, 14, 15 ಇದೊಂದು ಪರಿಚಯ. ಜ್ಞಾನಯೋಗಕ್ಕೆ ಪರಿಚಯವನ್ನ ಈ 2 ಶ್ಲೋಕಗಳಲ್ಲಿ ಕೊಟ್ಟು ಆಮೇಲೆ ಉಳಿದ 15 ಶ್ಲೋಕಗಳು ಕೂಡ ಜ್ಞಾನ ಯೋಗಕ್ಕೆ ಮೀಸಲಾಗಿಟ್ಟಿದ್ದಾರೆ ರಮಣ ಮಹರ್ಷಿಯವರು. ಅಂದ್ರೆ ಅದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. 16ನೇ ಶ್ಲೋಕ ನಾವು ನೋಡಿದ್ದೇವೆ, ಇನ್ನೊಂದ್ಸಲ ನೋಡೋಣ. ದೃಶ್ಯವಾರಿತಂ ಚಿತ್ತಮಾತ್ಮನ ಚಿತ್ವದರ್ಶನಂ ತತ್ವದರ್ಶನಂ. ದೃಶ್ಯವಾರಿತಂ ಅಂದ್ರೆ ನಾವು ಪ್ರಪಂಚವನ್ನ ಗ್ರಹಿಸ್ತಾ ಇರ್ತೇವೆ ನಮ್ಮ 5 ಜ್ಞಾನೇಂದ್ರಿಯಗಳ ಮೂಲಕ. ಕಿವಿ, ಕಣ್ಣು, ಮೂಗು, ಚರ್ಮ, ನಾಲಿಗೆ. ಈ 5 ಜ್ಞಾನೇಂದ್ರಿಯಗಳ ಮೂಲಕ ಪ್ರಪಂಚವನ್ನ ಗ್ರಹಿಸ್ತಾ ಇರ್ತೇವೆ. ಆಮೇಲೆ ಏನ್ ಮಾಡ್ತೇವೆ? ನಮ್ಮ ಮನಸ್ಸು ಈ ಪ್ರಪಂಚದಲ್ಲಿಯೇ ಮುಳುಗಿ ಹೋಗತ್ತೆ. ಏನನ್ನ ನಾವು ಗ್ರಹಿಸಿದ್ದೇವೆಯೋ ಈ ಜ್ಞಾನೇಂದ್ರಿಯಗಳ ಮೂಲಕ ಮನಸ್ಸು ಅದರಲ್ಲಿಯೇ ಬಿದ್ದಿರತ್ತೆ. ಹಾಗಾಗಿ ನಮಗೆ ಎಲ್ಲ ಕಷ್ಟಗಳು ಇರುವಂತಹದ್ದು. ದೃಶ್ಯವಾರಿತಂ ಅದನ್ನ ಬಿಟ್ಟು ಬಿಡಬೇಕು. ಗ್ರಹಿಸಬೇಡಿ ಅಂತ ಹೇಳ್ತಿಲ್ಲ, ಆದರೆ ಮನಸ್ಸನ್ನ ಎಲ್ಲಿ ಹಾಕಬೇಕು? ಏನನ್ನ ಪ್ರಪಂಚದಿಂದ ಗ್ರಹಿಸಿದ್ದೇವೆಯೋ ಅದರಲ್ಲಿಯೇ ಇಟ್ಟುಕೊಳ್ಳದೆ
ಮನಸ್ಸನ್ನ ಆತ್ಮದಲ್ಲಿ ದೃಷ್ಟಿ ಇಟ್ಟುಕೊಂಡ್ರೆ ಚಿತ್ವದರ್ಶನಂ ತತ್ವದರ್ಶನಂ. ಇದುವೇ ಚಿತ್ವದರ್ಶನಂ, ಇದುವೇ ತತ್ವ. ಇಲ್ಲಿ ತತ್ವ ಅಂತ ಹೇಳಿದ್ರೆ ಸತ್ಯದ ದರ್ಶನ ಆಗುವಂತಹದ್ದು, ಪರಮಾತ್ಮನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಮೋಕ್ಷ ಇದೆಲ್ಲವೂ ಒಂದೇ. ಯಾವಾಗ ನಮ್ಮ ಮನಸ್ಸು ಬಹಿರ್ಮುಖವಾಗಿದೆ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಕಲ್ತುಕೊಂಡಿದ್ದೇವೆ. ಬಹಿರ್ಮುಖ ಸುದುರ್ಲಭ. ಬಹಿರ್ಮುಖರಾಗಿದ್ರೆ, ಮನಸ್ಸು ಯಾವತ್ತೂ ಕೂಡ ಲೋಕದ ವಿಚಾರದಲ್ಲಿಯೇ ಮುಳುಗಿದ್ರೆ ಸಿಗೋದು ಕಷ್ಟ. ಯಾರು ಸಿಗೋದು ಕಷ್ಟ? ಆ ಲಲಿತಾ ಮಾತೆ. ಯಾರು ಆ ಲಲಿತಾ ಮಾತೆ? ನಮ್ಮ ಒಳಗಿರುವಂತಹ ಪರಮಾತ್ಮ ಅಥವಾ ಆತ್ಮ. ಆತ್ಮ ಸಾಕ್ಷಾತ್ಕಾರ ಆಗೋದು ಕಷ್ಟ. ಹಾಗಾದ್ರೆ ಏನ್ ಮಾಡ್ಬೇಕು? ಅಂತರ್ಮುಖ ಸಮಾರಾಧ್ಯ, ಅಂತರ್ಮುಖಿ ಆಗ್ಬೇಕು. ಏನು ಅಂತರ್ಮುಖಿ ಆಗೋದು ಅಂತ ಹೇಳಿದ್ರೆ, ಹೊರಗಿನಿಂದ ಏನೆಲ್ಲ ವಿಚಾರಗಳನ್ನ ಗ್ರಹಿಸಿದ್ದೇವೆಯೋ ಮನಸ್ಸನ್ನ ಅದರಲ್ಲಿ ನೆಟ್ಟು ಬಿಡದೆ ಮನಸ್ಸನ್ನ ಆತ್ಮದಲ್ಲಿ ಇಟ್ಟುಕೊಂಡಿರೋದಿಕ್ಕೆ, ಆತ್ಮನಿಷ್ಠರಾಗಿರೋದಿಕ್ಕೆ ಇರಬೇಕಾಗಿದೆ. ಇದಕ್ಕೆ ಹೇಳ್ತಾ ಇರೋದು ದೃಶ್ಯವಾರಿತಂ. ಅದನ್ನೆಲ್ಲ ಏನು ದೃಶ್ಯ ಅಂತ ಹೇಳಿದ್ರೆ ನೋಡಿದ ದೃಶ್ಯ. ನೋಡಿದ್ದು ಅಂದ್ರೆ ಬರೀ ಕಣ್ಣಿನಿಂದ ನೋಡಿದ್ದು ಅಂತಲ್ಲ, ಗ್ರಹಿಸುವಂಥದ್ದು. ಯಾವುದೇ ಜ್ಞಾನೇಂದ್ರಿಯಗಳ ಮೂಲಕ ಪ್ರಪಂಚವನ್ನ ಏನೆಲ್ಲ ಗ್ರಹಿಸಿದ್ದೇವೆಯೋ ಬೇಕು, ಅದು ಕೂಡ ಬೇಕು. ಯಾಕೆ? ಲೋಕದ ವ್ಯವಹಾರಕ್ಕೆ ಅದು ಬೇಕಾಗಿದೆ. ಆದ್ರೆ 24 ಗಂಟೆಯೂ ಲೋಕದ ವ್ಯವಹಾರ ಮಾಡಿಕೊಂಡೇ ಕೂರೋದಲ್ಲ. ನಮ್ಮ ಅಂತರಂಗವನ್ನ ನಾವು ಇಣುಕಿ ನೋಡಬೇಕಾಗಿದೆ. ಚಿತ್ವದರ್ಶನಂ. ಚಿತ್ ಅಂತ ಹೇಳಿದ್ರೆ ಅರಿವು. ಸತ್, ಚಿತ್, ಆನಂದ. ಚಿತ್ ಅಂತ ಹೇಳೋದು ಆತ್ಮದ ಒಂದು ಸ್ವಭಾವ, ಅಥವಾ ಆತ್ಮವೇ ಚಿತ್ ಅಂತ ಹೇಳ್ತೀವಿ. ಚಿತ್ತ ಅಂದ್ರೆ ಮನಸ್ಸು. ಚಿತ್ ಪ್ಲಸ್ ತಕಾರ ತ. ಈ ತಕಾರವನ್ನ ತೆಗೆದು ಹಾಕ್ಬೇಕು. ಏನು ತಕಾರ? ತಕರಾರು ಅಲ್ಲ, ತ ಅಂತ ಹೇಳುವ ಅಕ್ಷರ ಇದೆ ಅಲ್ವಾ, ಅಲ್ಲಿ ಚಿತ್ತು ಪ್ಲಸ್ ತಾ ಸೇರಿಸಿ ಚಿತ್ತ ಅಂತ ಹಾಕಿರೋದು. ಚಿತ್ ಅಂತ ಹೇಳಿದ್ರೆ ಆತ್ಮ ಅಥವಾ ಅರಿವು. ತಾ ಅಂತ ಹೇಳಿದ್ರೆ ಈ ನಾವು ಹೊರಮುಖ ಮಾಡಿಕೊಂಡಿದ್ದೇವೆ ತಾನೆ, ಬಹಿರ್ಮುಖರಾಗಿದ್ದೇವೆ ಅಲ್ವೇ, ಅದನ್ನ ಬಿಟ್ಟು ಬಿಡುವಂಥದ್ದು. ಆ ತಕಾರವನ್ನ ಬಿಟ್ಟು ಬಿಟ್ಟೆವೋ ನಮ್ಮ ಮನಸ್ಸು ಆತ್ಮ ಚಿತ್ತಾಗಿ ಬಿಡತ್ತೆ. ಹಾಗಾಗಿ ತಾದಿಂದ ತಕಾರವನ್ನ ತೆಗಿಬೇಕಾಗಿದೆ, ತಕಾರವನ್ನ ತೆಗೆದು ಬಿಸಾಕ್ಬೇಕಾಗಿದೆ ಅಂತ ಹೇಳಿದ್ರೆ ಮನಸ್ಸನ್ನ ಬಹಿರ್ಮುಖವಾಗಿ ಹೋಗಲಿಕ್ಕೆ ಅವಕಾಶ ಕೊಡದೆ ಅಂತರ್ಮುಖರಾಗಬೇಕಾಗಿದೆ. ಇದು ಚಿತ್ವದರ್ಶನಂ, ಇದುವೇ ತತ್ವದರ್ಶನಂ. ಇದುವೇ ತತ್ವ ಅಂದ್ರೆ ಇದುವೇ ಸತ್ಯದ ದರ್ಶನ. ಸತ್ಯ ಅಂತ ಹೇಳ್ತೀವಿ ನಾವು. ಏನು ಸತ್ಯ ಅಂತ ಹೇಳಿದ್ರೆ ಯಾವತ್ತಿಗೂ ಇರುವಂಥದ್ದು ಸತ್ತಿನಿಂದ ಬಂದಿರುವಂಥದ್ದು ಸತ್ಯ. ಸತ್ ಅಂತ ಹೇಳಿದ್ರೆ ಶಾಶ್ವತವಾಗಿ ಯಾವುದು ಇದೆಯೋ, ಅಸ್ತಿತ್ವದಲ್ಲಿ ಶಾಶ್ವತವಾಗಿ ಯಾವುದಿರತ್ತೋ ಅದಕ್ಕೆ ಹೆಸರು ಸತ್ಯ. ಯಾವುದಿದೆ? ಬೇರೆಲ್ಲವೂ ಬದಲಾವಣೆ ಆಗ್ತಾ ಇರತ್ತೆ, ನಾಶವೂ ಆಗ್ತಾ ಇರತ್ತೆ. ಆ ಆತ್ಮ ಅಂತ ಹೇಳುದು ಮಾತ್ರ ಯಾವತ್ತಿಗೂ ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಆತ್ಮದ ದರ್ಶನವಾಗಬೇಕು ಅಂತ ಆದ್ರೆ ದೃಶ್ಯವಾರಿತಂ, ಹೊರಗಡೆ ಮುಖ ಮಾಡದೆ, ಮುಖ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಅದರಲ್ಲಿ ನೆಡದೆ ಅಂತರ್ಮುಖರಾಗಿದ್ರೆ, ಆತ್ಮದಲ್ಲಿಯೇ ಮನಸ್ಸನ್ನ ನೆಟ್ಟರೆ ಆಗ ತತ್ವದ ದರ್ಶನ ಆಗತ್ತೆ ಅಂತ 16ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. 17ನೇ ಶ್ಲೋಕ ನೋಡೋಣ. ಮಾನಸಂ ತು ಕಿಂ ಮಾರ್ಗಣೆ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ಈಗ 3 ತರದ ಸ್ಥಿತಿಗಳು ಅಥವಾ ಘಟ್ಟಗಳು, 3 ಲೆವೆಲ್ ಅಲ್ಲಿ ನಾವು ಮುಂದಕ್ಕೆ ಸಾಗಬೇಕಾಗತ್ತೆ. ಈ ಜ್ಞಾನ ಮಾರ್ಗದಲ್ಲಿ
ಭಗವಾನ್ ರಮಣ ಮಹರ್ಷಿಯವರ ವಿಧಾನದಲ್ಲಿ. ಜ್ಞಾನ ಮಾರ್ಗದಲ್ಲಿಯೂ ಬೇರೆ ಬೇರೆ ವಿಧಾನಗಳಿವೆ. ಇದು ರಮಣ ಮಹರ್ಷಿಯವರ ಮಾರ್ಗ ಅಥವಾ ವಿಧಾನ. ಹೇಗೆ ಅಂದ್ರೆ, ಮೊದಲನೇದಾಗಿ ಪ್ರಪಂಚ ಅಂದ್ರೆ ಏನು? ಪ್ರಪಂಚದಲ್ಲಿ ಪ್ರಪಂಚ ಅಂತ ಹೇಳಿದ್ರೆ ಎಷ್ಟೊಂದು ದೊಡ್ಡದಿದೆ. ನನ್ನ ಪ್ರಪಂಚ ಅಥವಾ ನಮ್ಮ ಪ್ರಪಂಚ ಅಂದ್ರೆ ಏನು? ನಮ್ಮಲ್ಲಿರುವಂತಹ ಆಲೋಚನೆಗಳು. ಪ್ರಪಂಚ ಒಂದೇ ಆದ್ರೂ ಕೂಡ ನಿಮ್ಮ ಪ್ರಪಂಚ ಬೇರೆ, ನನ್ನ ಪ್ರಪಂಚ ಬೇರೆ. ಸ್ವಲ್ಪ ನಾವು ಆಳವಾಗಿ ಗಮನಿಸಬೇಕಾಗುವಂತಹ ವಿಚಾರಗಳು. ಈಗ ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟವಾಗಿರುವಂತಹ ವಿಚಾರಗಳು. ಹಾಗಾಗಿ ಸರಿಯಾಗಿ ದೃಷ್ಟಿಯನ್ನ ಇಲ್ಲಿಟ್ಟು ಕೇಳಿ ಅದನ್ನು ಮತ್ತೆ ಮನನ ಮಾಡಿಕೊಳ್ಳಲೇಬೇಕಾದಂತಹ ವಿಚಾರಗಳು. ಪ್ರತಿಯೊಬ್ಬರಿಗೂ ಪ್ರಪಂಚ ಒಂದೇ ಇದ್ರೂ ಕೂಡ ಅವರವರ ಪ್ರಪಂಚ ಅವರವರಿಗೆ ಬೇರೆ. ನನ್ನ ಪ್ರಪಂಚದಲ್ಲಿ ನನ್ನ ಕುಟುಂಬಸ್ಥರು ಇದ್ದಾರೆ, ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಕುಟುಂಬಸ್ಥರು ಇದ್ದಾರೆ. ಯಾವುದೋ ಒಂದು ಊರಿನಲ್ಲಿ ಯಾವುದೋ ಒಂದು ಘಟನೆ ನಡೆಯಿತು, ನನಗೆ ಅದರ ಬಗ್ಗೆ ವಿಚಾರ ಗೊತ್ತಾಗಲಿಲ್ಲ, ನನಗೆ ಯಾರು ವಾಟ್ಸ್ಆ್ಯಪ್ ಕಳಿಸ್ಲಿಲ್ಲ, ನ್ಯೂಸಿನಲ್ಲಿಯೂ ಬರಲಿಲ್ಲ, ನ್ಯೂಸ್ ಪೇಪರಲ್ಲಿ ವಾರ್ತಾ ಪತ್ರಿಕೆಯಲ್ಲೂ ಅದು ಬರಲಿಲ್ಲ ಅಂತ ಆದ್ರೆ ನನ್ನ ವಿಚಾರದ ಪ್ರಕಾರ ಅದು ನಡೆದಿಲ್ಲ. ನನಗೆ ಗೊತ್ತಾಗಿಲ್ಲ ಅಂದ್ರೆ ಏನು? ನನ್ನ ಪ್ರಕಾರ ಅದು ನಡಿಲೇ ಇಲ್ಲ. ಗೊತ್ತಾದ್ರೆ ಓ ಹೀಗಾಗಿತ್ತಾ, ಆಹಾ ಗೊತ್ತಾಯ್ತು. ಗೊತ್ತಾಗದೇ ಇದ್ದಾಗ ಅದು ನಡೆಯದ ಹಾಗೆ, ಆ ಘಟನೆ ನಡೆಯದ ಹಾಗೆ ನನಗೆ. ಅಂದ್ರೆ ಪ್ರಪಂಚದಿಂದ ನಾವು ಏನೇನು ಗ್ರಹಿಸ್ತೇವೆಯೋ ಅದು ಮಾತ್ರ ನಮ್ಮ ಪ್ರಪಂಚ ಆಗಿ ಉಳಿಯತ್ತೆ. ಯಾವ ಘಟನೆಗಳ ಬಗ್ಗೆ ನಮಗೆ ತಿಳಿವಿಕೆ ಇದೆಯೋ ಅದು ಮಾತ್ರ ನನ್ನ ಪ್ರಪಂಚ. ಹಿಂದಿನ ಕಾಲದಲ್ಲಿ ಒಂದು ಸಲ, ಎಷ್ಟೋ ವರ್ಷಗಳ ಹಿಂದೆ, ಇಬ್ರು ಸ್ನೇಹಿತರು ಅಮೆರಿಕಕ್ಕೆ ಹೋದ್ರಂತೆ ಕೆಲಸ ಮಾಡೋದಿಕ್ಕೆ. ರಾಮ ಮತ್ತೆ ಕೃಷ್ಣ ಅಂತ ಹೆಸರಿಡೋಣ ಅವರಿಗೆ. ಆವಾಗಿನ ಕಾಲದಲ್ಲೆಲ್ಲ ಈಗಿನಷ್ಟು ಸುಲಭ ಇರಲಿಲ್ಲ. ಹೋಗಿ ಬರೋದು ಅಥವಾ ಒಂದು ವಿಚಾರ ಅಲ್ಲಿಂದ ಅವರಿಗೆ ಕಳಿಸೋದು, ಲೆಟರ್ ಕಳಿಸೋದು, ಅಲ್ಲಿಂದ ತುಂಬಾ ಸಮಯ ತಗೊಳ್ತಾ ಇತ್ತು. ಇಲ್ಲಿಂದ ಇನ್ನೊಬ್ರು ಯಾರೋ ಹೋದ್ರು, ಮೂರನೆಯ ಮನುಷ್ಯ ಹೋದ್ರು. ಅವರಿಗೆ ಅದರಲ್ಲಿ ಒಬ್ಬ ಸಿಕ್ಕಿದ, ರಾಮ ಅಂತ ಹೇಳೋನು ಸಿಕ್ಕಿದ. ಮಾತಾಡಿದಾಗ ಈ ಮೂರನೇ ಮನುಷ್ಯ ಹೇಳಿದ್ರು, ನಾನು ಒಂದು ತಿಂಗಳಾಗಿ ಮತ್ತೆ ವಾಪಸ್ ಭಾರತಕ್ಕೆ ಹೋಗ್ತೇನೆ ಅಂತ. ಅವಾಗ ಈ ರಾಮ ಅಂತ ಹೇಳುವ ವ್ಯಕ್ತಿ ಹೇಳ್ದ, ಓಹೋ ನೀವು ನಮ್ಮ ಊರಿಗೆ ಹೋಗ್ತಿರಲ್ವಾ, ಹಾಗಾದ್ರೆ ಒಂದು ವಿಚಾರ ಅಲ್ಲಿ ತಿಳಿಸಬೇಕು. ನನ್ನ ಜೊತೆ ನನ್ನ ಫ್ರೆಂಡ್ ಕೃಷ್ಣ ಅಂತ ಕೂಡ ಬಂದಿದ್ದ, ಅವನು ಇಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದ. ಈ ವಿಚಾರವನ್ನ ನಾವು ತಿಳಿಸ್ಲಿಕ್ಕೆ ಆಗ್ಲೇ ಇಲ್ಲ, ಹಾಗಾಗಿ ನೀವು ದಯವಿಟ್ಟು ಹೋಗಿ ತಿಳಿಸಿ. ನನ್ನ ಅಪ್ಪ ಅಮ್ಮನಿಗೂ ವಿಚಾರವನ್ನ ತಿಳಿಸಿ, ನಾನು ಚೆನ್ನಾಗಿದ್ದೇನೆ ಅಂತ ತಿಳಿಸಿ. ಓಹೋ ಆಯ್ತು ಆಯ್ತು ಅಂತೇಳಿ ಅಡ್ರೆಸ್ ಎಲ್ಲ ತಗೊಂಡ್ರು. ಬಂದ್ರು, ಭಾರತ ದೇಶಕ್ಕೆ ಬಂದು ಅದೇ ಊರಲ್ಲಿ ಹೋದ್ರು. 2 ಅಡ್ರೆಸ್ ಕೊಟ್ಟಿದ್ದಾರೆ, ಒಂದು ಕೃಷ್ಣನ ಮನೆ ಅಡ್ರೆಸ್, ಇನ್ನೊಂದು ರಾಮನ ಮನೆ ಅಡ್ರೆಸ್. 2 ಮನೆಗೂ ಹೋದ್ರು. ರಾಮನ ಮನೆಗೆ ಹೋಗಿ ಅವರಿಗೆ ಹೆಸರು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ರಾಮನ ತಂದೆ ತಾಯಿ ಹತ್ರ ಹೇಳಿದ್ರು, ನಿಮ್ಮ ಮಗ ತೀರ್ಕೊಂಡ್ಬಿಟ್ಟ, ಅಲ್ಲಿ ಆಕ್ಸಿಡೆಂಟ್ ಆಯಿತು, ಅಲ್ಲಿ ತೀರ್ಕೊಂಡ್ಬಿಟ್ಟ, ನಿಮ್ಮ ಮಗ ಇಲ್ಲ. ಗೋಳು ಶುರುವಾಯಿತು ಪಾಪ ಅಪ್ಪ ಅಮ್ಮಂದು. ಅಯ್ಯೋ ಹೆಣವನ್ನು ನೋಡಕ್ಕೆ ಸಿಕ್ಕಿಲ್ಲ ನಮ್ಗೆ, ಯಾಕಾದ್ರೂ ಅಲ್ಲಿ ಅಮೆರಿಕಕ್ಕೆ ಹೋದ್ನೋ. ರೋದನ ಶುರುವಾಯಿತು. ಕೃಷ್ಣನ ಮನೆಗೆ ಹೋಗಿ ಕೃಷ್ಣನ ಅಪ್ಪ ಅಮ್ಮನಿಗೆ ಹೇಳಿದ್ರು, ನಿಮ್ಮ ಮಗ ಚೆನ್ನಾಗಿದ್ದಾನೆ, ನಾನು ಭೇಟಿಯಾಗಿ ಬಂದಿದ್ದೇನೆ, ಆದ್ರೆ ಅವನ ಫ್ರೆಂಡ್ ಮಾತ್ರ ಸತ್ತು ಹೋಗಿದ್ದಾನೆ, ರಾಮ ಸತ್ತು ಹೋಗಿದ್ದಾನೆ ಅಂತ. ಬೇಜಾರಾಯ್ತು ರಾಮ ಸತ್ತು ಹೋಗಿದ್ದಾನೆ ಅಂತೇಳಿ. ಆದ್ರೆ ನಮ್ಮ ಮಗ ಕೃಷ್ಣ ಚೆನ್ನಾಗಿದ್ದಾನೆ ಅಂತ ಹೇಳುವ ವಿಷಯ ತಿಳಿದು ತುಂಬಾ ಸಂತೋಷದಿಂದ ಜೀವಿಸಿದ್ರು ಅವರು. ವ್ಯತ್ಯಾಸ ನೋಡಿ, ನಿಜವಾಗಿ ಸತ್ತು ಹೋಗಿರೋದು ಕೃಷ್ಣ,
ಆದ್ರೆ ಅವ್ರಿಗೆ ವಿಚಾರ ಏನು ತಿಳಿತು? ನಮ್ಮ ಮಗ ಚೆನ್ನಾಗಿದ್ದಾನೆ. ರಾಮನ ತಂದೆ ತಾಯಿಗೆ ರಾಮ ಬದುಕೇ ಇದ್ದಾನೆ, ಆದ್ರೆ ವಿಚಾರ ಏನ್ ತಿಳಿತು? ರಾಮ ಸತ್ತೋದ ಅಂತ ತಿಳಿತು. ಈಗ ಆಲೋಚನೆ ಮಾಡಿ, ರಾಮನ ತಂದೆ ತಾಯಿ ಅಳ್ತಾ ಇದ್ದಾರೆ, ಕೃಷ್ಣನ ತಂದೆ ತಾಯಿ ಖುಷಿಯಲ್ಲಿದ್ದಾರೆ. ಯಾಕೆ? ತಿಳಿದ ವಿಚಾರ ಬೇರೆಯೇ, ನಡೆದಿರುವ ವಿಚಾರ ಬೇರೆಯೇ. ಹಾಗಾದ್ರೆ ಇವರ ಪ್ರಪಂಚ ಏನೀಗ? ಇವರಿಗೆ ಏನು ವಿಚಾರ ತಿಳಿತೋ ಅದು ಅವರ ಪ್ರಪಂಚ ಆಯ್ತು. ಕೃಷ್ಣನ ತಂದೆ ತಾಯಿಗೆ ಏನು ವಿಚಾರ ತಿಳಿತೋ ಅದು ಅವರ ಪ್ರಪಂಚ ಆಯ್ತು ಅಲ್ವೇ? ಇನ್ನು ಅದರದ್ದೇ ಆಲೋಚನೆಯಲ್ಲಿ ಅವರು ಜೀವನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು. ಹಾಗಾದ್ರೆ ಪ್ರಪಂಚ ಅಂದ್ರೆ ಏನು? ಸಣ್ಣಕ್ಕೆ ಮಾಡಿ ಹೇಳೋದಿದ್ರೆ, ನಮ್ಮ ಮನಸ್ಸಿನಲ್ಲಿ ಇರುವಂತಹ ವಿಚಾರಗಳೇ ನಮ್ಮ ಪ್ರಪಂಚ. ಎಷ್ಟೇ ದೊಡ್ಡ ಪ್ರಪಂಚ ಇರಲಿ, ಎಷ್ಟೊಂದು ದೇಶಗಳು ಇರಲಿ, ಅದರಲ್ಲಿ ಎಷ್ಟೊಂದು ಜನರು ಇರಲಿ, ಅದರಲ್ಲಿ ಅವರಿಂದ ನಮಗೇನಾದ್ರೂ ಇದೆಯಾ? ನಮಗೆ ಯಾವುದರಲ್ಲಿ ವಿಚಾರ ಇಂಟ್ರೆಸ್ಟ್ ಇರೋದು, ಆಸಕ್ತಿ ಇರೋದು? ನಮ್ಮ ಮನಸ್ಸಿಗೆ ಯಾವುದು ತಿಳಿದಿದೆಯೋ ಆ ವಿಚಾರ ಮಾತ್ರ. ನಮ್ಮ ಮನಸ್ಸಿಗೆ ತಿಳಿಯದೇ ಇರುವಂತಹ ವಿಚಾರ ನಮಗೆ ನಡೆಯದ ಹಾಗೆ. ಹೌದಾ ಅಲ್ವಾ? ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಪ್ರಪಂಚ ಅಂತ ಹೇಳೋದು ಅಂತ ಹೇಳಿದ್ರೆ ಒಂದು ಆಲೋಚನೆಗಳ ಮೂಟೆ. ನಮ್ಮಲ್ಲಿ ಇರುವಂತಹ ಆಲೋಚನೆಗಳ ಮೂಟೆಗೆ ಹೆಸರು ಪ್ರಪಂಚ. ಇದು ಒಂದನೆಯ ಘಟ್ಟ. ಇನ್ನು ಎರಡನೆಯ ಘಟ್ಟ ಅಂತ ಹೇಳಿದ್ರೆ, ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ಆಲೋಚನೆಗಳು ಅಲ್ವೇ? ಆಲೋಚನೆ ಇಲ್ಲ ಅಂದ್ರೆ ಮನಸ್ಸಿಲ್ಲ ಅಲ್ಲಿ. ಆಲೋಚನೆಗಳೇ ಒಟ್ಟು ಸೇರಿ ಇದಕ್ಕೆ ಮನಸ್ಸು ಅಂತ ಹೆಸರು. ಈ ಮನಸ್ಸು ಯಾವುದನ್ನ ಅವಲಂಬಿಸಿಕೊಂಡು ಇದೆ? ಈ ವಿಚಾರಗಳನ್ನ ಇಲ್ಲಿ ಹೇಳಿಲ್ಲ ಮಹರ್ಷಿ ಅವರು. ಉಳ್ಳದು 40 ಅಂತ ಹೇಳಿ 40 ಶ್ಲೋಕಗಳ ಮೂಲಕ ವಿಚಾರವನ್ನ ತಿಳಿಸಿದ್ದಾರೆ. ಅದನ್ನ ಅವರ ಶಿಷ್ಯರಾದ ಕಾವ್ಯಕಂಠ ಗಣಪತಿ ಶಾಸ್ತ್ರಿ ಅವರು ಸದ್ದರ್ಶನಂ ಅಂತೇಳಿ ಸಂಸ್ಕೃತದಲ್ಲಿ ಅದೇ 40 ಶ್ಲೋಕಗಳನ್ನ ಅನುವಾದಿಸಿದ್ದಾರೆ. ಅದರಲ್ಲಿ ಬರುವಂತಹ ವಿಚಾರ ಇದು. ಈ ಉಪದೇಶ ಸಾರದ ಕೊನೆಯ 15 ಶ್ಲೋಕದ ಒಂದು ಸಾರಾಂಶ ಇದೀಗ. ಪ್ರಪಂಚ ಅಂತ ಹೇಳೋದನ್ನ ನಾವೀಗ ಸಣ್ಣಕ್ಕೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳ ಮೂಟೆ ಮಾತ್ರ ನಮ್ಮ ಪ್ರಪಂಚ ಅಂತ ತಿಳ್ಕೊಂಡೆವು. ಇನ್ನೀಗ ಮನಸ್ಸು, ಪ್ರಪಂಚ ಮತ್ತೆ ಮನಸ್ಸು, ಇದನ್ನ ಇದಂ ವೃತ್ತಿ ಅಂತ ಕರೀತಾರೆ ಮಹರ್ಷಿಯವರು. ಇದಂ ವೃತ್ತಿ ಅಂದ್ರೆ ಇದು, ಈ ವೃತ್ತಿ ಅಂತ ಹೇಳಿ. ವೃತ್ತಿ ಅಂತ ಹೇಳಿದ್ರೆ ಏನು? ಕೆಲಸ. ಇಲ್ಲಿ ಕೆಲಸ ಅಂತ ಹೇಳೋದು ಬರೀ ಆಲೋಚನೆಗಳೇ, ಬೇರೆ ಏನಿಲ್ಲ. ಇದು ಯಾವುದನ್ನ ಅವಲಂಬಿಸಿಕೊಂಡಿದೆ? ಮನಸ್ಸು ಅಂತ ಹೇಳೋದು ಯಾವುದನ್ನ ಅವಲಂಬಿಸಿಕೊಂಡಿದೆ ಅಂತ ಹೇಳಿದ್ರೆ ನಾನು ಅಂತ ಹೇಳುವ ಭಾವನೆ. ಇದನ್ನ ವೇದಾಂತದಲ್ಲಿ ಅಹಂಕಾರ ಅಂತ ಹೇಳ್ತಾರೆ. ನಾವು ಅಹಂಕಾರ ಅಂತ ಹೇಳೋದು ಯಾವಾಗ? ಗರ್ವ, ಒಂಥರ ಶ್ರೇಷ್ಠತೆಯ ಭಾವನೆ ನನ್ನಲ್ಲಿದ್ರೆ ಓ ಅವರಿಗೆ ಮಹಾ ಅಹಂಕಾರ ಇದೆ. ಆ ಅಹಂಕಾರ ಅಲ್ಲ ಇಲ್ಲಿ. ಇಂಡಿವಿಜುವಾಲಿಟಿ ಅಥವಾ ವ್ಯಕ್ತಿತ್ವದ ಅಹಂಕಾರ. ವೇದಾಂತದಲ್ಲಿ ಅಹಂಕಾರ ಅಂತ ಹೇಳಿದ್ರೆ ವ್ಯಕ್ತಿತ್ವ, ಇಂಡಿವಿಜುವಾಲಿಟಿ. ಪ್ರತಿಯೊಬ್ಬರಿಗೂ ಇದೆ. ನಾನು ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಇದೆ, ಇರಲೇಬೇಕು. ಇದು ಗರ್ವ, ಮದದ ಅಹಂಕಾರ ಖಂಡಿತವಾಗಿಯೂ ಅಲ್ಲ. ನಾನು ಅಂತ ಹೇಳುವ ವ್ಯಕ್ತಿತ್ವ. ಈ ಮನಸ್ಸು ಅಂತ ಹೇಳೋದು ಈ ನಾನು ಅಂತ ಹೇಳುವ ಅಹಂಕಾರದ ಮೇಲೆ ಅವಲಂಬಿಸಿಕೊಂಡಿದೆ. ಈ ನಾನು ಅಂತ ಹೇಳುವ ಅಹಂಕಾರಕ್ಕೆ ಅಹಂ ವೃತ್ತಿ ಅಂತ ಹೆಸರು ಕೊಟ್ಟರು ಮಹರ್ಷಿಯವರು. ಇದಂ ವೃತ್ತಿ ಅಂತ ಹೇಳಿದ್ರೆ ಪ್ರಪಂಚ ಮತ್ತು ಮನಸ್ಸು. ಅಹಂ ವೃತ್ತಿ ಅಂತ ಹೇಳಿದ್ರೆ ಅಹಂಕಾರ ಅಥವಾ ನಾನುತನ. ಈಗ ಎಷ್ಟು ಕತ್ತಲೆಯಲ್ಲಿ ಕೂಡ ನಮ್ಗೆ ಯಾರಾದ್ರೂ ಹೇಳ್ಬೇಕಾ, ಜ್ಯೋತಿ ನೀನಲ್ಲಿದ್ದಿ ಹೇಳ್ಬೇಕಾ? ನನಗೆ ಗೊತ್ತಿದೆ. ನಾನುತನ ಇದೆ ತಾನೆ, ಅದು ಗೊತ್ತಿದೆ. ಯಾರು ಹೇಳ್ಬೇಕಾಗಿಲ್ಲ ನಮ್ಗೆ.
ಈ ಅಹಂಕಾರ ಅಂತ ಹೇಳಿದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಏನಿದು ಅಂತ. ಹುಟ್ಟಿದಾಗಿಂದ ನಮ್ಗೊಂದು ಹೆಸರಿಡಿದು ಕರೆಯಕ್ಕೆ ಶುರು ಮಾಡ್ತಾರೆ ನಮ್ಮ ಹೆತ್ತವರು. ಮಾತಾಡಕ್ ಶುರು ಮಾಡಿದ ಮೇಲೆ ನಿನ್ನ ಹೆಸರೇನು ಅಂತ ಕೇಳಿದ ತಕ್ಷಣ ನಾವು ನಮ್ಮ ಹೆಸರು ಹೇಳ್ಕೊಳ್ತೀವಿ ಅಲ್ವೇ? ಆಮೇಲೆ ಇವರು ನನ್ನ ಅಮ್ಮ, ಇವರು ನನ್ನ ಅಪ್ಪ, ನನ್ನ ಅಕ್ಕ, ತಮ್ಮ, ಅಣ್ಣ, ಇದೆಲ್ಲ ಬಾಂಧವ್ಯಗಳನ್ನ ಕಲಿತುಕೊಳ್ತೇವೆ. ಶಾಲೆಗೆ ಹೋಗಿ ಬೇರೆ ಮಕ್ಕಳನ್ನು ಗಮನಿಸ್ತೇವೆ. ಗಮನಿಸಿ ನಾನು ಅವರಿಗಿಂತ ಹುಷಾರಿದ್ದೇನೆ, ನಾನು ಜಾಣನಿದ್ದೇನೆ, ಅಥವಾ ನಾನು ದಡ್ಡ, ನನಗೇನು ಗೊತ್ತಾಗ್ತಾ ಇಲ್ಲ, ಅವರಿಗೆಲ್ಲ ಬೇಗ ಅರ್ಥ ಆಗ್ತಾ ಇದೆ, ನನಗೇನು ಅರ್ಥ ಆಗ್ತಾ ಇಲ್ಲ, ನಾನು ಬೆಳ್ಳಗಿದ್ದೇನೆ, ಕಪ್ಪಗಿದ್ದೇನೆ, ಎತ್ತರಕ್ಕಿದ್ದೇನೆ, ಗಿಡ್ಡಕ್ಕಿದ್ದೇನೆ, ದಪ್ಪ ಇದ್ದೇನೆ, ಸಣ್ಣ ಇದ್ದೇನೆ, ಇದೆಲ್ಲವೂ ಏನಿದು? ನನ್ನ ಮೇಲೆ ನನಗೆ ಮೂಡಿರುವಂತಹ ಅಭಿಪ್ರಾಯಗಳು. ನನ್ನ ಮೇಲೆ ಅಂತ ಹೇಳಿದ್ರೆ ಇಲ್ಲಿ ನಾನು ಅಂತ ಹೇಳಿದ್ರೆ ಏನಾಯ್ತು? ದೇಹ. ಈ ದೇಹಕ್ಕೆ ಜನ್ಮ ಕೊಟ್ಟದ್ದು ನನ್ನ ಹೆತ್ತವರು. ಅವರನ್ನು ನಾನು ಅಮ್ಮ ಅಪ್ಪ ಅಂತ ಕರಿತೇನೆ. ಓಡ ಹುಟ್ಟಿದವರನ್ನ ಅಣ್ಣ, ಅಕ್ಕ, ತಂಗಿ, ತಮ್ಮ ಅಂತ ಹೇಳ್ತೇನೆ. ಇನ್ನು ನನ್ನ ಸ್ನೇಹಿತರ ಬಳಗ. ಯಾರು ಈ ಸ್ನೇಹಿತರು? ಈ ದೇಹದ ಜೊತೆ ಯಾರು ಜೋಡಿಸಿಕೊಂಡಿದ್ದಾರೋ ಅವರನ್ನ ಸ್ನೇಹಿತರೋ ಬಂಧು ಬಾಂಧವರೋ ಅಂತ ಹೇಳ್ತೀವಿ. ಆಮೇಲೆ ಈ ದೇಹ, ಈ ಮನಸ್ಸು, ಈ ಬುದ್ಧಿ ಎಲ್ಲ ನಾನು ಅಂತ ಹೇಳುವ ತಪ್ಪು ಕಲ್ಪನೆ, ತಪ್ಪು ಅಭಿಪ್ರಾಯಗಳನ್ನ ಗಟ್ಟಿ ಮಾಡಿಕೊಳ್ತಾ ಹೋಗ್ತೇವೆ. ನಾನು ಅಂತ ಹೇಳುವ ನನ್ನ ಮೇಲೆ ನನಗೇ ಮೂಡಿರುವಂತಹ ಅಭಿಪ್ರಾಯಗಳನ್ನ ಗಟ್ಟಿ ಮಾಡಿಕೊಂಡು ಹೋಗ್ತಾ ಇರ್ತೇವೆ. ಅದು ಗಟ್ಟಿಯಾಗಿ ಬೇರೂರಿ ಕೂತ್ಕೊಳ್ಳುತ್ತೆ. ನಾನು ಅಂದ್ರೆ ಇದು, ಈ ದೇಹ, ನಾನು ಅಂದ್ರೆ ಜ್ಯೋತಿ. ಆಮೇಲೆ ಬೇರೆಯವರ ಜೊತೆ ಹೋಲಿಸಿಕೊಳ್ಳಲಿಕ್ಕೆ ಶುರು ಮಾಡ್ತೇವೆ. ಅವರು ಚೆನ್ನಾಗಿದ್ದಾರೆ, ನಾನು ಅಷ್ಟು ಚಂದ ಇಲ್ಲ ನೋಡ್ಲಿಕ್ಕೆ. ಚಂದ ಆಗ್ಬೇಕಾದ್ರೆ ನಾನೇನ್ ಮಾಡಬೇಕು? ಹಲವಾರು ಸರ್ಕಸ್ ಮಾಡ್ತೇವೆ ನಾವು. ಓ, ಇಷ್ಟು ದಪ್ಪಕ್ಕಿದ್ದೇನೆ, ಸಣ್ಣ ಆಗ್ಬೇಕು, ನಾನು ಏನ್ ಮಾಡಬೇಕು? ಇನ್ನೊಂದು ನಮೂನೆಯ ಸರ್ಕಸ್. ಯಾಕೆ? ಬೇರೆಯವರ ಜೊತೆ ಹೋಲಿಸಿಕೊಳ್ತೇವೆ. ಹಾಗಾದ್ರೆ ಚಂದ ಇರತ್ತೆ, ಹೀಗಾದ್ರೆ ಚೆನ್ನಾಗಿರತ್ತೆ, ನಾನು ಹಾಗಿಲ್ಲ, ನಾನು ಹೀಗಾಗಬೇಕು. ಯಾಕೆ? ನಮ್ಮ ತಪ್ಪು ಕಲ್ಪನೆಯ ಪ್ರಕಾರ ಇದೆಲ್ಲ ನಮಗೆ ಸಂತೋಷವನ್ನ ಕೊಡೋದು. ಸಂತೋಷವನ್ನ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಾ ಇರ್ತೇವೆ. ಆಮೇಲೆ ಅಲ್ಲಿಗೆ ಟೂರ್ ಹೋಗೋದು, ಇಲ್ಲಿಗೆ ಟೂರ್ ಹೋಗೋದು, ಆ ಹೋಟೆಲ್ಗೆ ಹೋಗಿ ತಿನ್ನೋದು, ಈ ರೆಸ್ಟೋರೆಂಟ್ಗೆ ಹೋಗೋದು, ಆ ಕ್ಲಬ್ಬಿಗೆ ಹೋಗೋದು, ಈ ಪಬ್ಬಿಗೆ ಹೋಗೋದು, ಹಲವಾರು ಹಬ್ಬಗಳನ್ನ ಆಚರಿಸೋದು. ಯಾಕೆ? ಸಂತೋಷ. ಎಲ್ಲಿದೆ ಸಂತೋಷ? ಕ್ಲಬ್ಬಿನಲ್ಲಿದೆ, ಪಬ್ಬಿನಲ್ಲಿದೆ. ಹೊಸ ಹೊಸ ಬಟ್ಟೆ ಬರೆಗಳನ್ನು ಹಾಕೋದ್ರಲ್ಲಿ ಸಂತೋಷ ಇದೆ ಅಂತ ಹೇಳುವ ತಪ್ಪು ಕಲ್ಪನೆಯಲ್ಲಿ ಮುಳುಗಿರ್ತೇವೆ. ನಮ್ಮ ಬಗ್ಗೆ ನಾವೇ ಅಭಿಪ್ರಾಯಗಳನ್ನ ಕಟ್ಟಿಕೊಂಡಿರ್ತೇವೆ. ಇದಕ್ಕೆ ಹೆಸರು ಅಹಂಕಾರ. ಮದ ಅಲ್ಲ. ನಮ್ಮ ಬಗ್ಗೆ ನಾವು ಬೆಳೆಸಿಕೊಂಡು, ಮೊದಲಲ್ಲಿ ಮೂಡೋದು, ಆಮೇಲೆ ಅದನ್ನ ಬೆಳೆಸಿಕೊಂಡು ಹೋಗ್ತೇವೆ. ಬೇರೆಯವರ ಜೊತೆ ಹೋಲಿಸಿ ಅಸೂಯೆ ಶುರು ಆಗತ್ತೆ. ಇಲ್ಲ ಮದ, ಅವ್ರಿಗಿಂತ ನನ್ನ ಹತ್ರ ಜಾಸ್ತಿ ಇದೆ ಅಂತ ಮದ, ಅವ್ರಿಗಿಂತ ಕಡಿಮೆ ಇದ್ದಾಗ ಅಸೂಯೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ ಇದೆಲ್ಲ ನಮ್ಗೆ ಗೊತ್ತಿದೆ. ಅರಿಷಡ್ವರ್ಗಗಳು ಎಲ್ಲವನ್ನು ತುಂಬಿಸಿಕೊಳ್ತೇವೆ. ಯಾಕೆ? ನಾನು ಅಂತ ಹೇಳಿದ್ರೆ ಯಾರು ಅಂತ ಹೇಳುವ ಅರಿವು ಇಲ್ಲದಾಗ. ನಾನು ಅಂದ್ರೆ ಈ ದೇಹ, ಅಥವಾ ನಾನು ಅಂದ್ರೆ ಈ ಮನಸ್ಸು. ಇವತ್ತು ನಂಗೆ ಭಾರಿ ಬೇಜಾರಾಯ್ತು. ಯಾರಿಗೆ ಬೇಜಾರಾಗಿರೋದು? ಮನಸ್ಸಿಗೆ ಬೇಜಾರಾಗಿರೋದು. ಇವತ್ತು ತುಂಬಾ ಸಂತೋಷ. ಯಾರಿಗೆ? ಮನಸ್ಸಿಗೆ.
ನನಗೆ ಇದು ಗೊತ್ತಿದೆ, ನನಗೆ ಈ ಭಾಷೆ ಗೊತ್ತಿದೆ, ನನಗೆ ಮಲಯಾಳ ಗೊತ್ತಿಲ್ಲ, ಕನ್ನಡ ಗೊತ್ತಿದೆ, ಜಾಪನೀಸ್ ಭಾಷೆ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ಅರಿವು ಇದೆ. ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳೋದ್ರ ಬಗ್ಗೆ ಅರಿವು ನಮಗಿದೆ. ನಾನು ಕೂತಿದ್ದೇನೆ, ನಾನು ಮಾತನಾಡ್ತಾ ಇದ್ದೇನೆ. ಈಗ ನಾನು ಕೂತಿದ್ದೇನೆ ಅಂತ ನನಗೆ ಗೊತ್ತಿದೆ. ನಾನು ಕೂತಿದ್ದೇನೆ ಅಂತ ನನಗೆ ಗೊತ್ತಿದೆ. ಕೂತದ್ದು ಯಾರು? ದೇಹ. ಗೊತ್ತಿರೋದು ಯಾರಿಗೆ? ಎರಡು ನಾನು ಬಂತು ನೋಡಿ ಅಲ್ಲಿ. ನಾನು ಕೂತಿದ್ದೇನೆ ಅಂತ ನನಗೆ ಗೊತ್ತಿದೆ. ಎರಡು ನಾನು ಬಂತ ಅಲ್ಲಿ. ಆ ನನಗೆ ಅಂತ ಹೇಳ್ತೀವಲ್ಲ, ಯಾರು ಈ ನನಗೆ ಅಂದ್ರೆ? ದೇಹ ಅಂತ ಹೇಳೋದು ಜಡ. ಹೇಗೆ ಒಂದು ಗ್ಲಾಸ್ ಇದೆಯೋ ಕೈಯಲ್ಲಿ, ಅದೇ ತರ ಈ ದೇಹ. ಪಂಚಮಹಾಭೂತಗಳು ಇರುವಂತದ್ದು ಈ ದೇಹ, ಜಡವಾದ ದೇಹ ಇದು. ಅದರಲ್ಲಿ ನನಗೆ ಗೊತ್ತು. ಅರಿವು ಎಲ್ಲಿಂದ ಬಂತು? ಅರಿವು ಯಾರಿಗೆ ಹಾಗಾದ್ರೆ ಇರುವಂತದ್ದು? ಈ ತರದ ವಿಚಾರಗಳನ್ನ ದಯವಿಟ್ಟು ನಾವು ಮಾಡ್ತಾ ಮುಂದಕ್ಕೆ ಸಾಗಬೇಕಾಗಿದೆ. ಅವಾಗವಾಗ ನೆನಪು ಮಾಡ್ಕೊಳ್ಬೇಕು. ನಾನು ತಿಂತಾ ಇದ್ದೇನೆ. ತಿನ್ನೋದು ಯಾರು? ದೇಹ ತಿನ್ನೋದು. ನನಗೆ ಗೊತ್ತಿದೆ, ನನಗೆ ಇದರ ಬಗ್ಗೆ ತಿಳಿದಿದೆ, ನಾನು ತಿಂತಾ ಇದ್ದೇನೆ ಅಂತ ನಮಗೆ ಗೊತ್ತಿದೆ. ಇದಕ್ಕೆ ಎರಡು ಮಾತಿಲ್ಲ ಅಲ್ವೇ? ನಾನು ತಿಂತಾ ಇದ್ದೇನೆ ಅಂತ ನನಗೆ ಗೊತ್ತಿದೆ. ಈ ನನಗೆ ಅಂದ್ರೆ ಯಾರಲ್ಲಿ? ಗೊತ್ತಿರೋದು ಯಾರಿಗೆ? ಈ ತರದ ಪ್ರಶ್ನೆಯನ್ನ ನಮಗೆ ನಾವು ಈ 24 ಗಂಟೆಗಳಲ್ಲಿ ಎಚ್ಚರ ಇರುವಾಗ ಅವಾಗವಾಗ ಹಾಕಿಕೊಳ್ಬೇಕು. ಹೌದು, ಇದು ಯಾರು? ಗೊತ್ತಿರೋದು ಯಾರಿಗೆ? ಅರಿವು ಇರೋದು ಯಾರಿಗೆ? ಯಾಕೆ ಈ ಗ್ಲಾಸಿಗೆ ಅರಿವಿಲ್ಲ? ನಾನಿದ್ದೇನೆ ಅಂತ ಈ ಗ್ಲಾಸಿಗೆ ಅರಿವಿದೆಯಾ? ಗ್ಲಾಸಿಗೂ ನನ್ನ ಈ ದೇಹಕ್ಕೂ ಈ ವ್ಯತ್ಯಾಸ ಏನಿದೆ? ಏನು ವ್ಯತ್ಯಾಸ ಇಲ್ಲ. ಅದು ಪಂಚಮಹಾಭೂತಗಳೇ, ಇದು ಪಂಚಮಹಾಭೂತಗಳೇ. ವ್ಯತ್ಯಾಸ ಎಲ್ಲಿದೆ? ಇದರ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪವಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗಬೇಕಾಗಿದೆ. ಇದು ಎರಡನೆಯ ಘಟ್ಟ. ಅಂದ್ರೆ ಮನಸ್ಸು ಅಂತ ಹೇಳುದು ಈ ಅಹಂಕಾರವನ್ನ ಅವಲಂಬಿಸಿಕೊಂಡಿದೆ. ನಾನು ಅಂತ ಹೇಳುದು ಇಲ್ಲ ಅಂತ ಅನ್ಕೊಳ್ಳಿ. ನಾನು ಅಂತ ಹೇಳುದು ಇಲ್ಲದೆ ಇದ್ದಾಗ, ಅಹಂಕಾರ ಅಂತ ಹೇಳುದು ನಾನು ಅಂತ ಇಲ್ಲಿ, ಅದು ಇಲ್ಲದೆ ಇದ್ದಾಗ ಮನಸ್ಸು ಇಲ್ಲ. ಮನಸ್ಸು ಇಲ್ಲದೆ ಇದ್ರೆ ಪ್ರಪಂಚವೂ ಇಲ್ಲ. ಹಾಗಾದ್ರೆ ಪ್ರಪಂಚದ ಅಸ್ತಿತ್ವ ಅಹಂಕಾರದವನ್ನ ಅವಲಂಬಿಸಿಕೊಂಡಿದೆ. ಪ್ರಪಂಚ ಮನಸ್ಸು, ಮನಸ್ಸು ಅಂತ ಹೇಳುದು ಅಹಂಕಾರವನ್ನು ಅವಲಂಬಿಸಿಕೊಂಡಿದೆ ಅಂತ ಆದ್ರೆ ಪ್ರಪಂಚದ ಅಸ್ತಿತ್ವವೇ ಅಹಂಕಾರವನ್ನ ಅವಲಂಬಿಸಿಕೊಂಡಿದೆ. ನಾವೀಗ ರಾತ್ರಿ ಗಾಢವಾದ ನಿದ್ರೆಯಲ್ಲಿದ್ದೇವೆ ಅಂತ ಅನ್ಕೊಳ್ಳೋಣ. ಒಳ್ಳೆ ನಿದ್ದೆ. ಏನು ಎಷ್ಟೊಂದು ಗಲಾಟೆ ಮಾಡ್ತಾ ಇದ್ರು ಮಕ್ಕಳು, ಏನೋ ಡಬಡಬ ಆಗ್ತಾ ಇತ್ತು, ಏನು ಗೊತ್ತಿಲ್ಲ. ಮಲಗಿದ್ದಾಗ, ನಿದ್ದೆಯಲ್ಲಿದ್ದಾಗ ಈ ವಿಚಾರ ಏನಾದ್ರೂ ಹೊಳಿತ ನಮ್ಮ ತಲೆಗೆ? ನಿದ್ದೆಯಲ್ಲಿದ್ದಾಗ, ಗಾಢವಾದ ನಿದ್ದೆ, ಕನಸು ಬರುವಂತಹ ನಿದ್ದೆ ಅಲ್ಲ, ಗಾಢವಾದ ನಿದ್ದೆಯಲ್ಲಿದ್ದಾಗ ವಿಚಾರ ಏನಾದ್ರೂ ನಡೀತಾ ಇತ್ತ ಮನಸ್ಸಿನಲ್ಲಿ? ಎದ್ದ ಮೇಲೆ ಅಪ್ಪ ಎಂತ ನಿದ್ರೆ ಬಂತು ಮಾರಾಯರೆ, ನಂಗೆ ಏನು ಗೊತ್ತಾಗಿಲ್ಲ. ಹೌದಾ? ಹೇಳ್ತೀವ? ಎದ್ದ ಮೇಲೆ, ನಿದ್ದೆಯಲ್ಲಿ ಗೊತ್ತಿಲ್ಲ. ಎದ್ದಾಗ ನಮ್ಮ ಮನಸ್ಸು ಮತ್ತೆ ಎದ್ದುಕೊಳ್ತು, ಅದರ ಜೊತೆ ಪ್ರಪಂಚವೂ ಎದ್ದು ಬಿಡ್ತು. ನಿದ್ದೆಯಲ್ಲಿದ್ದಾಗ ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂತ ಆದ್ರೆ ಪ್ರಪಂಚವೂ ಕೆಲಸ ಮಾಡೋದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಬೇಕು. ನಮ್ಮ ಮನಸ್ಸು ಕೆಲಸ ಮಾಡದೇ ಇದ್ದಾಗ ಪ್ರಪಂಚವೂ ಕೆಲಸ ಖಂಡಿತ ಮಾಡೋದಿಲ್ಲ. ಪ್ರಪಂಚ ಇಲ್ಲವೇ ಇಲ್ಲ. ನಮ್ಮ ಪ್ರಪಂಚ ಇಲ್ಲವೇ ಇಲ್ಲ. ಯಾವಾಗ? ನಮ್ಮ ಮನಸ್ಸು ಕೆಲಸ ಮಾಡದೇ ಇದ್ದಾಗ, ಗಾಢವಾದ ನಿದ್ದೆಯಲ್ಲಿದ್ದಾಗ ಮನಸ್ಸು ಕೆಲಸವನ್ನ ಮಾಡೋದಿಲ್ಲ. ಹಾಗೆಯೇ ಪ್ರಪಂಚವು ಅಸ್ತಿತ್ವದಲ್ಲಿಯೇ ಇಲ್ಲ. ಎದ್ದ ತಕ್ಷಣ
ನನಗೆ ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳ್ತೀವ. 10 ನಿಮಿಷದ ನಿದ್ದೆ ಬಂದರೆ ಸಾಕು, ಮತ್ತೆ ಫ್ರೆಶ್ ಆಗಿಬಿಡ್ತೇವೆ. ದೇಹವೂ ಫ್ರೆಶ್, ಮನಸ್ಸು ಕೂಡ ಫ್ರೆಶ್ ಆಗಿಬಿಡತ್ತೆ. 10 ನಿಮಿಷ ನಿದ್ದೆ ಸಾಕು, ಗಾಢವಾದ ನಿದ್ದೆ. ಎದ್ದಾಗ ಹೇಗೆ ಗೊತ್ತಾಯ್ತು ನಮಗೆ? ಅಪ್ಪ ಎಷ್ಟು ಚೆನ್ನಾಗಿ ನಿದ್ದೆ ಬಂತು. ಹೇಗೆ ಗೊತ್ತು ಚೆನ್ನಾಗಿ ನಿದ್ದೆ ಬಂತು ಅಂತ? ಮನಸ್ಸು ಕೆಲಸ ಮಾಡ್ತಿರ್ಲಿಲ್ಲಲ್ವಾ, ಮತ್ತೆ ಹೇಗೆ ಗೊತ್ತು? ಹಾಗಾದ್ರೆ ಅದರ ಹಿಂದೆ ಯಾವುದೋ ಒಂದು ತತ್ವ ಇದೆ. ಯಾವತ್ತು ಶಾಶ್ವತವಾಗಿದ್ದು ಸಾಕ್ಷಿಯಾಗಿ ಒಂದು ತತ್ವ ಇದೆ, ಅದು ನಿಜವಾದ ನಾನು. ಅದಕ್ಕೆ ಹೆಸರು ಆತ್ಮ. ಮತ್ತೆ ಹೇಳ್ತೀನಿ ನೋಡಿ, ಗಾಢವಾದ ನಿದ್ದೆಯಲ್ಲಿದ್ದಾಗ ನಮ್ಮ ಮನಸ್ಸು ಕೆಲಸ ಮಾಡ್ತಿರ್ಲಿಲ್ಲ, ಮಾಡೋದಿಲ್ಲ. ನಮಗೆ ಗೊತ್ತಿದೆ ಕೆಲಸ ಮಾಡೋದಿಲ್ಲ. ನಮಗೇನಾದ್ರೂ ಪ್ರಪಂಚದ ಬಗ್ಗೆ ತಿಳಿವು ಇದ್ದಾಗ, ನಿದ್ದೆಯಲ್ಲಿದ್ದಾಗ, ಗಾಢವಾದ ನಿದ್ದೆಯಲ್ಲಿದ್ದಾಗ ಯಾರೋ ಕರೆದ್ರು, ಜ್ಯೋತಿ ಜ್ಯೋತಿ ಅಂತ ಕರೆದ್ರು, ನನಗೆ ಗೊತ್ತಿಲ್ಲ. ಅವ್ರು ಎದ್ದ ಮತ್ತೆ ಹೇಳ್ತಾರೆ, ಅಯ್ಯೋ ಎಷ್ಟು ಸಲ ಕರೆದೆ ನಿಮ್ಮನ್ನ, ನೀವು ಹೇಳಲೇ ಇಲ್ಲ. ಕೇಳಲಿಲ್ಲ ನನಗೆ, ನನ್ನ ಕಿವಿ ಕೆಲಸ ಮಾಡ್ತಾ ಇತ್ತ? ಕಿವಿ ಇದೆ, ಕಿವಿಗೇನು ತಪ್ಪಾಗಿಲ್ಲ, ಕಿವಿ ನಷ್ಟ ಆಗಿಲ್ಲ ಅಲ್ಲಿ. ಆದ್ರೆ ಮನಸ್ಸು ನಿದ್ದೆ ಮಾಡ್ತಾ ಇತ್ತು, ಅಥವಾ ಮನಸ್ಸನ್ನ ವಿಸರ್ಜನೆ, ಲಯವಾಗಿತ್ತು ಮನಸ್ಸು ಅಲ್ಲಿ. ಮನಸ್ಸು ಯಾವಾಗ ಲಯ ಆಯಿತೋ ಪ್ರಪಂಚವೂ ಲಯ ಆಯಿತು. ಪ್ರಪಂಚದ ಅಸ್ತಿತ್ವವೇ ಇಲ್ಲ ನಮಗೆ ಆಗ, ಗಾಢ ನಿದ್ದೆಯಲ್ಲಿದ್ದಾಗ. 10 ನಿಮಿಷ ಸಾಕು. ಎದ್ದ ಮೇಲೆ, ಎಚ್ಚರ ಆದಾಗ ಮನಸ್ಸು ಎದ್ದು ಮತ್ತೆ ರೆಡಿ, ಮತ್ತೆ ನಮ್ಮ ಕಷ್ಟ ಸುಖ ದುಃಖಗಳು ಎಲ್ಲ ರೆಡಿ. ಪ್ರಪಂಚವು ಅದರ ಜೊತೆ, ಮನಸ್ಸು ಎದ್ದು ಬಿಡುತ್ತೋ ಅದರ ಜೊತೆ ಪ್ರಪಂಚವು ರೆಡಿ. ಈ ಗಾಢವಾದ ನಿದ್ದೆಯಲ್ಲಿದ್ದಾಗ ಅರಿವು, ನನಗೆ ಚೆನ್ನಾಗಿ ನಿದ್ದೆ ಬಂದಿತ್ತು. ಪಾಸ್ಟ್ ಟೆನ್ಸೇ, ಭೂತಕಾಲದಲ್ಲೇ ಹೇಳೋದು. ನಿದ್ದೆ ಬಂದಿದೆ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋ ಚಾನ್ಸೇ ಇಲ್ಲ. ಯಾಕೆಂದ್ರೆ ಮನಸ್ಸೇ ಇಲ್ಲ ಅಲ್ಲಿ, ಪ್ರಪಂಚವೇ ಇಲ್ಲ ಅಲ್ಲಿ, ಯಾರು ಮಾತಾಡೋದಾಗ. ಅಂದ್ರೆ ಮನಸ್ಸು ಇಲ್ಲದಾಗ ಪ್ರಪಂಚವೂ ಇಲ್ಲ. ಆದ್ರೆ ಒಂದು ತತ್ವ ಮಾತ್ರ ಯಾವತ್ತೂ ಇರತ್ತೆ, ಶಾಶ್ವತವಾಗಿರುವಂಥದ್ದು ಒಂದು, ಅದು ಆತ್ಮ. ಅದು ನಿಜವಾದ ನಾನು. ನಾವೀಗ ಈ ಅಹಂಕಾರವನ್ನ ನಾನು ಅಂತ ತಿಳ್ಕೊಂಡಿದ್ದೇವೆ. ಹುಟ್ಟಿದಾಗಿಂದ ನೀನು ಹೀಗೆ, ನೀನು ಹಾಗೆ, ಅಥವಾ ನಾನು ಹಾಗೆ, ನಾನು ಹೀಗೆ ಅಂತೆಲ್ಲ ಅಭಿಪ್ರಾಯ ಮಾಡಿಕೊಂಡಿದ್ದೇವೆ ತಾನೇ ನಾವು. ಕೆಲವರು ನಮ್ಗೆ ಅವರು ಹೇರ್ತಾರೆ ನೋಡಿ. ನಮ್ಗೆ ಹೇಗೆ ಅಂತ ಹೇಳಿದ್ರೆ, ಯಾರಾದ್ರೊಬ್ರು, ಅಯ್ಯೋ ಜ್ಯೋತಿ ಏನು ಸಣ್ಣ ಆಗ್ಬಿಟ್ರಲ್ಲ, ನೀವು ಭಾರಿ ಸಣ್ಣ ಆಗ್ಬಿಟ್ಟಿದ್ದೀರಿ. ಏನಿಲ್ಲಪ್ಪ ನಾನು ಚೆನ್ನಾಗೇ ಇದ್ದೇನೆ ಅಂತ ಆಯ್ತು. ಇನ್ನೊಬ್ರು ಸಿಕ್ಕಿದಾಗ ಹೇಳಿದ್ರು, ಅರೆ ಜ್ಯೋತಿ ತುಂಬಾ ಸಣ್ಣ ಆಗ್ಬಿಟ್ರಿ, ಏನು ಹುಷಾರಿಲ್ವಾ? ಇಲ್ಲ ಸರಿಯಾಗಿದ್ದೇನೆ. ಇನ್ನೊಬ್ರು ನನ್ನ ಹತ್ರ ಕೇಳಿದ್ರು ಅಂತ ಅನ್ಕೊಳ್ಳಿ, ಕನ್ನಡಿ ಮುಂದೆ ಹೋಗಿ ಅರ್ಧ ಗಂಟೆ ನಿಲ್ತೇನೆ. ಹೌದಾ, ಯಾವ ಸೈಡಿಂದ ನಾನು ಸಣ್ಣ ಆಗಿದ್ದೇನೆ? ಇಲ್ಲ ಹಾಗೆ ಇದ್ದೇನೆ. ಹಾಗಾದ್ರೆ 3 ಜನ ಹೇಳಿದ್ರೋ, ಹಾಗಾದ್ರೆ ನಾನು ಸಣ್ಣ ಆಗಿದ್ದೇನೆ. ವೆಯ್ಟ್ ಕೂಡ ಅಷ್ಟೇ ಉಂಟು. ಆದ್ರೆ ಅವ್ರು ಹೇಳಿದ್ರಲ್ವಾ, ಈಗ ನನ್ನ ಮನಸ್ಸು ಕೆಲಸ ಮಾಡಕ್ಕೆ ಶುರು ಮಾಡತ್ತೆ. ನಾನು ದಪ್ಪ ಆಗ್ಬೇಕಿದ್ರೆ ಏನ್ ಮಾಡ್ಬೇಕೀಗ? ಅದ್ಯಾಕೆ ಸಣ್ಣ ಕಾಣ್ತಾ ಇದ್ದೇನೆ? ಅದ್ಯಾಕೆ ಎಲ್ರು ಕೇಳ್ತಾ ಇದ್ದಾರೆ? ಇನ್ನು ನನ್ನ ದೇಹವನ್ನ ಹೇಗೆ ಉಬ್ಬಿಸೋದು ಅಂತ ಕಾರ್ಯವನ್ನ ಶುರು ಮಾಡತ್ತೆ ನನ್ನ ಮನಸ್ಸು. ಬೇರೆಯವರ ಅಭಿಪ್ರಾಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ ನೋಡಿ. ಇದು ಮನಸ್ಸು. ಯಾಕೆ? ನೀನು ಅಂತ ಹೇಳಿದ್ರೆ, ನಾನು ಅಂತ ಹೇಳಿದ್ರೆ, ಈ ದೇಹ ಅಂತ ಹೇಳುವ ತಪ್ಪು ಭಾವನೆ, ತಪ್ಪು ಕಲ್ಪನೆ, ತಪ್ಪು ಅಭಿಪ್ರಾಯಗಳು. ನಾನು ಅಂತ ಹೇಳಿದ್ರೆ ಈ ಮನಸ್ಸು ಅಂತ ಹೇಳುವ ತಪ್ಪು ಅಭಿಪ್ರಾಯಗಳು, ನಾನು ಅಂತ ಹೇಳಿದ್ರೆ ಬುದ್ಧಿ ಅಂತ ಹೇಳುವ ತಪ್ಪು ಅಭಿಪ್ರಾಯಗಳು ನಮ್ಮಲ್ಲಿ ಬೇರೂರಿ ಬಿಟ್ಟಿದೆ. ಬೇರೆಯವರು ಹುಟ್ಟೋದು ನೋಡ್ತೇವೆ, ಕೆಲವರು ಸಾಯೋದು ನೋಡ್ತೇವೆ. ಓಹೋ, ಹಾಗಾದ್ರೆ ನನಗೂ ಒಂದು ಜನ್ಮದಿನ ಇದೆ, ನನಗೂ ಒಂದು ಸಾವಿನ ದಿನ ಇದೆ ಅಂತ ಹೇಳುವ ಭಾವನೆಯಲ್ಲಿ ಬದುಕ್ತೇವೆ. ಭಯದಿಂದ ಬದುಕ್ತೇವೆ.
ಭಯದಿಂದ ಜೀವನವನ್ನು ನಡೆಸ್ತೀವಿ. ಅಬ್ಬೋ ಯಾವಾಗ ಸತ್ತು ಹೋಗ್ತೀನೋ, ಯಾವಾಗ ನಂಗೆ ಆ ರೋಗ ಬರುತ್ತೋ, ಏನೋ ಒಂದು ಸಣ್ಣ ಪುಟ್ಟ ರೋಗ ಬಂದ್ರೆ ಅಯ್ಯೋ ಆಯ್ತು ನನ್ನ ಕತೆ ಮುಗೀತೇನೆ ಇನ್ನು, ಎಷ್ಟು ಭಯ ನಮ್ಗೆ. ಯಾಕೆ? ನಾನು ಅಂತ ಹೇಳಿದ್ರೆ ಈ ದೇಹ ಅಂತ ಹೇಳುವ ತಪ್ಪು ಕಲ್ಪನೆ, ನಾನು ಅಂತ ಹೇಳಿದ್ರೆ ಮನಸ್ಸು ಅಂತ ಹೇಳುವ ತಪ್ಪು ಕಲ್ಪನೆ, ನಾನು ಅಂದ್ರೆ ಈ ಬುದ್ಧಿ ಅಂತ ಹೇಳುವ ತಪ್ಪು ಕಲ್ಪನೆ. ನಾನು ಅಂತ ಹೇಳಿದ್ರೆ ಯಾರು? ಇದನ್ನ ಪ್ರಶ್ನೆ ಮಾಡಿ ಅಂತ ಮಹರ್ಷಿಯವರು ನಮ್ಗೆ ಬೋಧಿಸ್ತಾ ಇದ್ದಾರೆ. ಆಯ್ತು, ಇಷ್ಟು ವರ್ಷವೂ ಈ ತರ ಬದುಕಿದ್ರೆ ಆಯ್ತು ಬಿಡಿ ಹೋಗ್ಲಿ, ಇನ್ನಾದ್ರೂ ಕೂಡ ನಾನು ಯಾರು? ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾ? ಹುಟ್ಟಿದೇನಾ ನಾನು? ನನಗೆ ಸಾವು ಇದೆಯಾ? ರೋಗ, ಯಾರಿಗೆ ರೋಗ ಬರೋದು? ನನಗಲ್ಲ ರೋಗ. ನಾನು ಅಂತ ಹೇಳುವ ಈ ತತ್ವಕ್ಕೆ, ಈ ಆತ್ಮಕ್ಕೆ ರೋಗ ಇಲ್ಲ. ಯಾವತ್ತು ಸತ್ತು ಚಿತ್ತು ಆನಂದ, ಸತ್ ಯಾವತ್ತು ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇರುವಂಥದ್ದು ನಾನು. ಚಿತ್ ಯಾವತ್ತು ಅರಿವು ಜ್ಞಾನ ಇರುವಂಥದ್ದು ನಾನು. ಆನಂದ, ದುಃಖವೇ ಇಲ್ಲ, ಆನಂದದಲ್ಲಿ ಇರುವಂಥದ್ದೇ ನಾನು. ರೋಗ ಯಾರಿಗೆ? ದುಃಖ ಯಾರಿಗೆ? ರೋಗ ಈ ದೇಹಕ್ಕೆ ಬಂದಿರೋದು, ಇದು ನಾನಲ್ಲ. ದುಃಖ ಮನಸ್ಸಿಗೆ ದುಃಖ ಆಗಿರುವುದು ನಾನಲ್ಲ. ಹಾಗಾದ್ರೆ ಆ ದುಃಖಕ್ಕೆ ಇದು ಬೇಡ, ಇದು ಬರಬಾರ್ದು, ಇದು ಬರಬಾರ್ದು ಅಂತ ಹೇಳಿ ಎಷ್ಟು ಕಷ್ಟಪಡ್ತೇವೆ, ಎಷ್ಟು ಸಂಕಟ ಪಡ್ತೇವೆ ಒಂದು ದುಃಖ ಬಂದ್ರೆ. ನನಗಲ್ಲ ದುಃಖ. ಇದನ್ನ ಮತ್ತೆ ಮತ್ತೆ ನಾವು ಹೇಳ್ತಾ ಇರಬೇಕು. ನಮ್ಮ ಮನಸ್ಸಿಗೆ ಒಂದು ಶಿಕ್ಷಣವನ್ನ ಕೊಡಬೇಕು. ಓಯ್ ಮನಸ್ಸು, ನೀನು ನಾನಲ್ಲ, ನಂಗೆ ಗೊತ್ತಾಗಿದೆ ಈಗ. ಇದನ್ನ ಒಂದು ಜೋಕಾಗಿ ಕೂಡ ನಾವು ಮೊದಲಿನಲ್ಲಿ ಹೇಳ್ತಾ ಇರಬೇಕು. ಮನಸ್ಸಿಗೆ ಒಂದು ಟ್ರೈನಿಂಗ್ ಅನ್ನ ಕೊಡಬೇಕು, ಶಿಕ್ಷಣ ಕೊಡಲೇಬೇಕು ನಾವು. ದುಃಖ ಆದಾಗ ಪ್ರಶ್ನೆ ಮಾಡಬೇಕು, ಇದು ಯಾರಿಗೆ ದುಃಖ? ಮನಸ್ಸಿಗೆ ತಾನೆ. ಮನಸ್ಸು ನಾನಾ? ಹಾಗಾದ್ರೆ ನನಗೆ ದುಃಖ ಇಲ್ಲ. ನಾನು ಅಂತ ಹೇಳಿದ್ರೆ ಸತ್ತು ಚಿತ್ತ ಆನಂದ, ನನ್ನಲ್ಲಿಯೇ ಇದೆ ಆನಂದ, ನಾನೇ ಆನಂದ. ಹಾಗಿದ್ದಾಗ ಭಿಕ್ಷೆ ಬೇಡೋರ ತರ ಎಲ್ಲರ ಹತ್ರ ಹೋಗಿ ನನಗೆ ಸ್ವಲ್ಪ ಸಂತೋಷ ಕೊಡಿ, ನನಗೆ ಸ್ವಲ್ಪ ಸಂತೋಷವನ್ನ ಕೊಡಿ, ಎಸ್ಪೆಷಲಿ ಮಕ್ಕಳ ಹತ್ರ. ಅವ್ರು ಹೀಗೆ ಮಾಡಿದ್ರೆ ನಂಗೆ ಸಂತೋಷ, ಅವ್ರು ಹೀಗೆ ಮಾಡಿದ್ರೆ ನಂಗೆ ದುಃಖ. ನಾನು ಹೇಳಿದ ಹುಡುಗನನ್ನೇ ನನ್ನ ಮಗಳು ಮದುವೆ ಆಗಬೇಕು, ಹಾಗಾದ್ರೆ ಮಾತ್ರ ನಂಗೆ ಸಂತೋಷ. ಇಲ್ಲದಿದ್ರೆ ಮನೆಯಿಂದ ತೆಗೆದು ಹೊರಗಡೆ ಬಿಸಾಕ್ತೇನೆ ನಾನು. ಬೇಡ ನನಗೆ ಅವರ ಜೊತೆ ಬಾಂಧವ್ಯ ಬೇಡ ನನಗೆ. ಏನೆಲ್ಲ ಕಷ್ಟಗಳು ನೋಡಿ ನಮ್ಗೆ. ಯಾಕೆ? ನಾನು ಅಂದ್ರೆ ಈ ದೇಹ ಅಂತ ಹೇಳುವ ತಪ್ಪು ಅಭಿಪ್ರಾಯಗಳು. ಇದನ್ನೆಲ್ಲ ಸ್ವಲ್ಪ ಸ್ವಲ್ಪವಾಗಿ ತೆಗಿತಾ ಬರಬೇಕಾಗಿದೆ. ಅಷ್ಟು ಸುಲಭದಲ್ಲಿ ಹೋಗುವಂಥದ್ದು ಅಲ್ಲ. ಆದರೆ ಸ್ವಲ್ಪ ಸ್ವಲ್ಪವಾಗಿ ವಿಚಾರ ಮಾಡ್ತಾ, ಅದಕ್ಕೆ ಇಲ್ಲಿ ಹೇಳ್ತಾರೆ, ನೈವ ಮಾನಸ ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ಮನಸ್ಸು ಅಂದ್ರೆ ಏನು ಅಂತ ವಿಚಾರ ಮಾಡಿದಾಗ ಮನಸ್ಸೇ ಇಲ್ಲ ಅಲ್ಲಿ. ನೈವ ಮಾನಸಂ, ಮನಸ್ಸೇ ಇಲ್ಲ. ಆಲೋಚನೆಗಳಿಲ್ಲ ಅಂದ್ರೆ ಮನಸ್ಸಿಲ್ಲ. ಯಾವಾಗ ನಮ್ಗೆ ಈ ಅಹಂ ವೃತ್ತಿ, ಅಹಂಕಾರ ಅಂತ ಹೇಳುದು ಆತ್ಮವನ್ನ ಅವಲಂಬಿಸಿಕೊಂಡಿದೆಯೋ ಆಗ ಅರ್ಥ ಆಗತ್ತೆ ಈ ಆಲೋಚನೆಗಳ ಇದೇನಿದು. ಹೀಗೆ ಆಳವಾಗಿ ಗಮನಿಸಿದಾಗ ಮನಸ್ಸೇ ಇಲ್ಲವಾಗತ್ತೆ. ಇದು ಮಾರ್ಗ ಆರ್ಜವಾತ್, ಇದು ಡೈರೆಕ್ಟ್ ಮಾರ್ಗ. ಈಗ ಯಾರಾದ್ರೂ ಅವರ ಮನೆಗೆ ಹೇಗೆ ಹೋಗೋದು, ದೂರ ಇದೆ, ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ಅಂತ ಆದ್ರೆ ಕೇಳ್ತಾರೆ ಅಂತ ಅನ್ಕೊಳ್ಳಿ ನನ್ನ ಹತ್ರ ಬಂದು. ಅವಾಗ ಏನ್ ಹೇಳ್ತೀವಿ? ಹೀಗೆ ಹೋದ್ರೆ 5 ನಿಮಿಷದ ದಾರಿ, ಆದ್ರೆ ಭಾರಿ ಕಷ್ಟ ಇದೆ ಹೋಗೋದು. 5 ನಿಮಿಷ ಹಾಗಾಗಿ ಹೋಗ್ಬೋದು, ಒಂದು 10 ಗಂಟೆ ತಗೊಳತ್ತೆ. ಆದ್ರೆ ಸ್ವಲ್ಪ ಸುಲಭ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ತಗೊಳ್ಳಿ ಅಂತ ಹೇಳ್ತೀವಲ್ವೇ. ಸರಿ, ಅವರು ಕಷ್ಟವನ್ನು ಎದುರಿಸೋದಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಆದ್ರೆ 5 ನಿಮಿಷ ಎಲ್ಲ ನಾನು ಹೋಗ್ಬಿಡ್ತೇನೆ, ಕಷ್ಟ ಆದ್ರೂ ಪರವಾಗಿಲ್ಲ. ಹಾಗೆ ಇಲ್ಲಿ ರಮಣ ಮಹರ್ಷಿಯವರು ಹೇಳ್ತಿದ್ದಾರೆ,
ಈ ಮಾರ್ಗ ಸ್ವಲ್ಪ ಕಷ್ಟ, ಆದರೆ ಸಿದ್ಧರಾಗಿದ್ದೇವೆ ಅಂತಾದ್ರೆ ಡೈರೆಕ್ಟ್ ಹಿಟ್. ಇನ್ನು ಯಾವ ಮಾರ್ಗವೂ ಬೇಡ, ಯಾವ ಪೂಜೆ, ಯಾವ ಧ್ಯಾನ, ಏನೂ ಬೇಡ. ಜಪ ಬೇಡ, ಪೂಜೆ ಬೇಡ, ಧ್ಯಾನ ಬೇಡ, ಏನೂ ಬೇಡ. ಒಂದೇ ಸಲಕ್ಕೆ ಹೋಗಿ ಸೇರುವಂಥದ್ದು ಡೈರೆಕ್ಟ್ ಮಾರ್ಗ. ಅಂದ್ರೆ ಸ್ವಲ್ಪ ಕಷ್ಟ ಇದೆ. ಮಾರ್ಗ ಆರ್ಜವಾತ್, ಡೈರೆಕ್ಟ್ ಆಗಿ ಮೋಕ್ಷವೇ. ಯಾರಿಗೆ? ಮನಸ್ಸನ್ನ ಖಾಲಿ ಮಾಡೋದಿಕ್ಕೆ ಯಾರಿಗೆ ಸಾಧ್ಯತೆ ಇದೆಯೋ ಅಂಥವರಿಗೆ ಇದು ಡೈರೆಕ್ಟ್ ಮಾರ್ಗ. ಮನಸ್ಸನ್ನ ಖಾಲಿ ಮಾಡೋದಷ್ಟು ಸುಲಭ ಇದೆಯಾ? ಫಸ್ಟ್ ಕರ್ಮ ಮಾರ್ಗ ಆಗಬೇಕು. ಮನಸ್ಸು ಪರಿಶುದ್ಧವಾಗಬೇಕು. ಇದು ಫಸ್ಟ್ ಅರ್ಹತೆ, ಮೊದಲನೇ ಅರ್ಹತೆ, ಫಸ್ಟ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಮನಸ್ಸು ಪರಿಶುದ್ಧವಾಗಬೇಕು. ಈಗ ನಮ್ಗೆ ಜನ್ಮಾಷ್ಟಮಿಯ ಸಮಯದಲ್ಲಿ ನೋಡಿ, ಮೊಸರು ಕುಡಿಕೆ ಮಾಡ್ತಾರೆ ನೋಡಿ, ಮೊಸರು ಕುಡಿಕೆ ಉತ್ಸವ ಅಂತ ಮಾಡ್ತಾರಲ್ವಾ. ಎಲ್ಲೋ ಮೇಲೊಂದು ಮಡಿಕೆಯಲ್ಲಿ ಮೊಸರನ್ನ ಕಟ್ಟಿರ್ತಾರೆ ಅಥವಾ ಬೆಣ್ಣೆಯನ್ನು ಕಟ್ಟಿರ್ತಾರೆ, ಹಾಕಿರ್ತಾರೆ, ಇಟ್ಟಿರ್ತಾರೆ. ಗುಂಪು ಗುಂಪುಗಳಾಗಿ ಜನರು ಬರ್ತಾರೆ, ಒಂದೊಂದು ಟೀಮ್ ಮಾಡ್ಕೊಳ್ತಾರೆ. ಆಮೇಲೆ ಕೆಳಗಡೆ ಒಂದು 10 ಜನ ಇರ್ತಾರೆ, ಅವರ ಮೇಲೆ, ಅವರ ಬೆನ್ನಿನ ಮೇಲೆ ಒಂದು 5 ಜನ, ಅವರ ಮೇಲೆ 2 ಜನ, ಆಮೇಲೆ ಒಂದು, ಹೀಗೆಲ್ಲ ಹತ್ತಿ ಆಮೇಲೆ ಅದನ್ನ ಹೊಡೆದು ಅದರಲ್ಲಿರುವ ಮೊಸರೋ ಬೆಣ್ಣೆಯೋ ಕೆಳಗಡೆ ಬಿದ್ದರೆ ಆ ಗುಂಪಿಗೆ ಪ್ರೈಸು ಸಿಗುವಂಥದ್ದು ಅಲ್ವೇ? ನಾವೆಲ್ಲ ಗಮನಿಸಿರ್ತೇವೆ, ಇದನ್ನ ನೋಡಿರ್ತೇವೆ. ಕೆಳಗೆ ಇರುವವರಿಗೆ ಒಬ್ರೊಬ್ಬರ ಸಪೋರ್ಟ್ ಸಿಗತ್ತೆ, ಒಬ್ಬರ ಭುಜವನ್ನ ಹಿಡ್ಕೊಂಡು ನಿಂತಿರ್ತಾರೆ. ಮೇಲೆ ನಿಂತವನಿಗೆ ಒಬ್ಬನೇ ಇರ್ತಾನೆ, ಅವನು ಮೇಲೆ, ಅವನಿಗೆ ಯಾರು ಸಪೋರ್ಟ್ ಇದ್ದಾರೆ? ಯಾವ ಸಪೋರ್ಟು ಇಲ್ಲ. ಅವನು ಮೇಲೆ ಇರುವಂತದ್ದು, ಅವರ ಮೇಲೆ, ಅವರ ಭುಜದ ಮೇಲೆ ನಿಂತು ಕೋಲನ್ನ ಹಿಡ್ಕೊಂಡು ಮಡಿಕೆಯನ್ನು ಹೊಡಿಬೇಕು. ಅವನಿಗೆ ಬೇರೆ ಯಾವ ಸಪೋರ್ಟು ಇಲ್ಲ. ಅದೇ ತರದಲ್ಲಿ ಇದು ಪೂಜೆ. ಎಷ್ಟು ಸಪೋರ್ಟ್ ಬೇಕು ನಮ್ಗೆ ಪೂಜೆ ಮಾಡ್ಲಿಕ್ಕೆ? ದೇಹ ಬೇಕು, ಅಂಗಗಳೆಲ್ಲ ಕೆಲಸ ಮಾಡಬೇಕು, ಬಾಯಲ್ಲಿ ಸ್ತೋತ್ರ ಹೇಳಬೇಕು, ಮನಸ್ಸು ಅಲ್ಲಿ ಫೋಕಸ್ ಮಾಡಬೇಕು, ಇದೆಲ್ಲ ಸಪೋರ್ಟ್ ಬೇಕು. ಜಪಕ್ಕೆ ದೇಹದ ದೊಡ್ಡ ವಿಷಯ ಏನಿಲ್ಲ, ಬಾಯಲ್ಲಿ ಹೇಳ್ತಾ ಇರೋದು, ದೇಹ ಹೇಗಿದ್ರೂ ಪರವಾಗಿಲ್ಲ. ಆಮೇಲೆ ಒಂದು ಮನಸ್ಸು ಬೇಕು. ಧ್ಯಾನಕ್ಕೆ ಮನಸ್ಸು ಬೇಕು. ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ. ದೇಹದಿಂದ ಮಾಡುವಂತಹ ಪೂಜೆಗಳಿಗೆ ದೇಹ, ಹಾಗೆಯೇ ಮಾತುಗಳು ಅಥವಾ ಶಬ್ದಗಳು, ಮನಸ್ಸು 3 ಬೇಕು ಸಪೋರ್ಟ್. ಜಪಕ್ಕೆ ದೇಹ ಬೇಡ, ಶಬ್ದಗಳು ಮತ್ತು ಮನಸ್ಸು. ಧ್ಯಾನಕ್ಕೆ ದೇಹವೂ ಬೇಡ, ಜಪಕ್ಕೆ ಬೇಕಾದಂತಹ ಮಾತುಗಳು ಇಲ್ಲ, ಹಾಗಾಗಿ ಧ್ಯಾನಕ್ಕೆ ಬೇಕಾಗಿರೋದು ಮನಸ್ಸು. ಈ ಮಾರ್ಗಕ್ಕೆ, ರಮಣ ಮಹರ್ಷಿಯರು ಬೋಧಿಸಿರುವಂತಹ, ತೋರಿಸಿರುವಂತಹ ಈ ಮಾರ್ಗಕ್ಕೆ ಮನಸ್ಸು ಕೂಡ ಬೇಡ, ದೇಹ ಬೇಡ, ಶಬ್ದಗಳು ಬೇಡ, ವಚನಗಳು ಬೇಡ, ಮನಸ್ಸು ಕೂಡ ಬೇಡ, ಯಾವ ಸಪೋರ್ಟು ಬೇಡ. ಇದಕ್ಕೆ ಎಷ್ಟು ಸುಲಭವಾಗಿದೆ ಅಂತ. ಅದಕ್ಕೆ ಡೈರೆಕ್ಟ್ ಹಿಟ್ ಅಂತ ಮಹರ್ಷಿಯವರು ಹೇಳ್ತಿದ್ದಾರೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅದನ್ನ ಈಗ ವಿಚಾರಣೆಯನ್ನ ಹೇಳ್ತಿದ್ದಾರೆ. 18ನೆಯ ಶ್ಲೋಕ. ವೃತ್ತಯಸ್ತ್ವಹಂ ವೃತ್ತಿಮಾಶ್ರಿತ ವೃತ್ತಯೋ ಮನೋ ವಿದ್ಯಹಂ ಮನಃ. ಮನಸ್ಸು ಅಂದ್ರೆ ಏನು? ವೃತ್ತಯೋ ಮನಃ ವಿದ್ಧಿ ಅಹಂ ಮನಃ. ಮನಸ್ಸು ಅಂದ್ರೆ ಏನು? ಈಗ ನಾವು ವಿಚಾರವನ್ನ ಮಾಡಿದೆವು. ಆ ವಿಚಾರವನ್ನ ಈ ಒಂದೊಂದು ಶ್ಲೋಕಗಳಲ್ಲಿ ಈಗ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಮಹರ್ಷಿಯವರು. ಮನಸ್ಸು ಅಂದ್ರೆ ಏನು? ವಿಚಾರಗಳು, ಆಲೋಚನೆಗಳು, ಆಲೋಚನೆಗಳ ಮೂಟೆಯೇ ಮನಸ್ಸು. ವೃತ್ತಯಸ್ತ್ವಹಂ ವೃತ್ತಿಂ ಆಶ್ರಿತಃ. ಇಲ್ಲಿ ವೃತ್ತಯ ಅಂತ ಹೇಳಿದ್ರೆ ಪ್ರಪಂಚದ ಆಲೋಚನೆಗಳು. ಪ್ರಪಂಚದ ಆಲೋಚನೆಗಳು ಅಂತ ಹೇಳಿದ್ರೆ ಇದಂ ವೃತ್ತಿ, ಇದು ಮನಸ್ಸನ್ನ ಅವಲಂಬಿಸಿಕೊಂಡಿದೆ. ಮನಸ್ಸು ಇಲ್ಲ ಅಂದ್ರೆ ಪ್ರಪಂಚವೂ ಇಲ್ಲ, ಮನಸ್ಸಿದ್ರೆ ಮಾತ್ರ ಪ್ರಪಂಚ. ಈಗ ನಮ್ಗೆ ಕೆಲವೊಂದ್ಸಲ ಯಾವುದೋ ಕಷ್ಟದಲ್ಲಿರ್ತೇವೆ, ಮನಸ್ಸೇ ಸರಿ ಇಲ್ಲ ಅಂತ ಅನ್ಕೊಳ್ಳಿ. ನಾ ಎಲ್ಲೋ ಹೋಗ್ತಾ ಇದ್ದೇನೆ,
ಯಾರೋ ಕರೀತಿದ್ದಾರೆ ಅಥವಾ ಕೈ ಅಲ್ಲಾಡಿಸ್ತಾ ಇದ್ದಾರೆ, ನೋಡಿದ್ದೇನೆ. ಆದ್ರೂ ನನಗೆ ಇಲ್ಲಿ ಗಮನ ಹೋಗಿಲ್ಲ. ಆಮೇಲೆ ಅವ್ರು ಮರುದಿನ ಸಿಕ್ಕಿದಾಗ, ಜ್ಯೋತಿ ನಿನ್ನೆ ನಿನ್ನನ್ನು ಹೀಗೆ ಮಾಡ್ತಾ ಇದ್ದೆ, ಕರೆದೆ, ನೀನ್ ಏನು ತಿರುಗ್ಲೇ ಇಲ್ಲ, ನನ್ನ ಕಡೆ ನೋಡ್ಲೇ ಇಲ್ಲ. ಆಗ ಹೌದು ನೋಡಿದ್ದೇನೆ, ಆದ್ರೆ ಗಮನ ಕೊಟ್ಟಿಲ್ಲ ಅದಕ್ಕೆ. ಯಾಕೆ? ಮನಸ್ಸು ಬೇರೆ ಎಲ್ಲಿಯೋ ಮುಳುಗಿ ಹೋಗಿದೆ. ಆಲೋಚನೆ ಮಾಡಿ, ನಮ್ಮ ದೈನಂದಿನ ದಿನದ ಚಟುವಟಿಕೆಗಳಲ್ಲಿ ನಡೆಯುವಂಥದ್ದಿದು ನಮ್ಮ ಗಮನಕ್ಕೆ ಬರೋದಿಲ್ಲ. ಗಮನಕ್ಕೆ ಬಾರದೇ ಇದ್ರೆ, ನಮ್ಮ ಮನಸ್ಸು ಅದರಲ್ಲಿ ಇಲ್ಲ ಅಂತಾದ್ರೆ ಅದು ಇಲ್ಲದ ಹಾಗೆ. ಅವರನ್ನು ನಾವು ನೋಡ್ಲೇ ಇಲ್ಲ. ಕೈ ಮಾಡಿದ್ರೆ ಹೌದಾ ಗೊತ್ತೇ ಆಗ್ಲಿಲ್ಲ, ಸಾರಿ ಅಂತ ಹೇಳ್ತೀವಿ ಅಲ್ವಾ? ಅಂದ್ರೆ ಈ ಪ್ರಪಂಚದ ವಿಚಾರಗಳು ಎಲ್ಲವೂ ಕೂಡ ನಮ್ಮ ಮನಸ್ಸನ್ನ ಅವಲಂಬಿಸಿಕೊಂಡಿದೆ. ಈಗ ನಾವು ಸಿನಿಮಾದಲ್ಲಿ ಹೀರೋಯಿನ್ಗಳನ್ನ ನೋಡ್ತೇವೆ, ಅಪ್ಪ ಎಷ್ಟು ಚಂದ ಇರ್ತಾರೆ ಅವರು. ಅದೇ ಒಂದು ಸಲ ರೋಡಲ್ಲಿ ಹೋಗುವಾಗ ಕಾಣಿಸಿದ್ರು, ಅದೇ ಹೀರೋಯಿನ್, ಗುರ್ತವೇ ಸಿಕ್ಕೋದಿಲ್ಲ. ಹೌದಾ ಇವರಾ? ಯಾಕೆ? ಅವರ ಸೌಂದರ್ಯ ಏನಿತ್ತು ಸಿನಿಮಾದಲ್ಲಿ, ಇಲ್ಲಿ ನೋಡಿದ್ರೆ ಅಯ್ಯೋ ಹೀಗಿದ್ದಾರ ಇವರು. ಯಾಕೆ? ಅಷ್ಟು ಮೇಕಪ್ ಬಳದಿರ್ತಾರೆ ಅವರಿಗೆ, ಅಷ್ಟು ಅಲಂಕಾರವನ್ನ ಮಾಡಿದಾಗ ಅವರು ಆಹಾ ಏನು ಸೌಂದರ್ಯ. ಆ ಸೌಂದರ್ಯ ಎಲ್ಲ ಮಾಡುವಂತಹ ಮೇಕಪ್, ಹಾಕಿಕೊಳ್ಳುವಂತಹ ಆಭರಣಗಳ ಮೇಲೆ ಅವಲಂಬಿಸಿಕೊಂಡಿದೆ. ನಿಜವಾದ ಸೌಂದರ್ಯ ಅಲ್ಲ ಅದು. ಹಾಗೆಯೇ ಇಲ್ಲಿ ಪ್ರಪಂಚ ಅಂತ ಹೇಳುದು ಪ್ರಪಂಚದ ವೃತ್ತಿ. ಇಲ್ಲಿ ವೃತ್ತಿ ಅಂತ ಹೇಳಿದ್ರೆ ಪ್ರಪಂಚದ ಬಗ್ಗೆ ಇರುವಂತಹ ಆಲೋಚನೆಗಳು. ಅದು ಎಲ್ಲವೂ ಕೂಡ ನಮ್ಮ ಮನಸ್ಸನ್ನು ವೃತ್ತಿಮಾಶ್ರಿತಾ. ಯಾವ ವೃತ್ತಿ? ಮನಸ್ಸಿನ ವೃತ್ತಿ. ಮನಸ್ಸಿನ ಆಲೋಚನೆಗಳನ್ನ ಹೊಂದಿಕೊಂಡಿದೆ ನಮ್ಮ ಪ್ರಪಂಚ. ಮೊದಲನೆಯ ಘಟ್ಟದ್ದಿದು. ಪ್ರಪಂಚ ಅಂತ ಹೇಳುದು ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಆಲೋಚನೆಗಳನ್ನ ಹೊಂದಿಕೊಂಡು ಅವಲಂಬಿಸಿಕೊಂಡು ಇದೆ. ಮನಸ್ಸು ಇಲ್ಲ ಅಂತಾದ್ರೆ ಪ್ರಪಂಚವು ಅಸ್ತಿತ್ವದಲ್ಲಿ ಇಲ್ಲ. ನಮಗೆ ನಮ್ಮ ಪ್ರಪಂಚ, ಬೇರೆಯವರಿಗೆ ಪ್ರಪಂಚ ಇರ್ಬೋದು, ನಮಗೆ ನಮ್ಮ ಪ್ರಪಂಚ ತಾನೇ ಬೇಕಾಗಿರೋದು. ಹಾಗಾದ್ರೆ ಆ ಪ್ರಪಂಚದ ಆಲೋಚನೆಗಳು ನನ್ನ ಮನಸ್ಸನ್ನ ಹೊಂದಿಕೊಂಡು ಅವಲಂಬಿಸಿಕೊಂಡಿದೆ. ವೃತ್ತಯಸ್ತ್ವಹಂ ವೃತ್ತಿಮಾಶ್ರಿತ. ಅಹಂ ವೃತ್ತಿ, ಅಹಂ ವೃತ್ತಿ ಆಶ್ರಿತಾ. ಅಹಂ ವೃತ್ತಿ ಅಂತ ಹೇಳಿದ್ರೆ ಈಗ ನೋಡಿದೆವು ಅಹಂಕಾರ, ನಾನು ಅಂತ ಹೇಳುವ ಅಭಿಪ್ರಾಯ ಇದೆ ತಾನೆ, ಅದನ್ನ ಹೊಂದಿಕೊಂಡಿದೆ ಈ ಪ್ರಪಂಚ ಪ್ಲಸ್ ಮನಸ್ಸು. ಮನಸ್ಸಿನ ವೃತ್ತಿಗಳು ಅಂದ್ರೆ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಎಲ್ಲವೂ ಈ ಅಹಂಕಾರ ಏನಿದೆಯೋ, ಅಹಂ ವೃತ್ತಿ ಅಂತ ಏನಿದೆಯೋ ಅದನ್ನ ಅವಲಂಬಿಸಿಕೊಂಡಿದೆ. ಹಾಗಾದ್ರೆ ನಾವೀಗ ಒಂದು ಮರವನ್ನ ಕಡಿಬೇಕು ಅಂತ ಅನ್ಕೊಳ್ಳಿ. ನನ್ನ ಹತ್ರ ಯಾರೋ ಒಂದು ಬಂದು ಹೇಳಿದ್ರು, ಈ ದೊಡ್ಡ ಆಲದ ಮರ ಇದೆ ಜ್ಯೋತಿ, ಇದನ್ನ ಸ್ವಲ್ಪ ಕಡಿಬೇಕಾಗಿದೆ. ಓಹೋ, ನಾ ಕಡಿದು ಕೊಡ್ತೇನೆ. ನಾನು ಶುರು ಮಾಡಿದೆ ಕೆಲಸ. ಹೇಗೆ? ಒಂದೊಂದು ಎಲೆಯನ್ನ ಕಡಿದು ಹಾಕ್ತಾ ಇದ್ದೇನೆ. ಆಮೇಲೆ ಸಣ್ಣ ಸಣ್ಣ ರೆಂಬೆಗಳನ್ನ ಕೊಂಬೆಗಳನ್ನ ತುಂಡು ಮಾಡಕ್ಕೆ ಶುರು ಮಾಡಿದೆ. ಒಬ್ರು ಬಂದ್ರು, ಓಯ್ ನಿಮ್ಗೇನಾದ್ರು ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದ್ದೀರಿ? ನನ್ನ ಹತ್ರ ಈ ಮರವನ್ನ ಕಡಿಯಕ್ಕೆ ಹೇಳಿದ್ದಾರೆ, ಅದಕ್ಕೆ ಶುರು ಮಾಡಿದ್ದೀನಿ ಕೆಲಸ. ಅಯ್ಯೋ ಏನ್ ಮೂರ್ಖರಪ್ಪ ನೀವು, ಆ ಒಂದೊಂದು ಎಲೆಯನ್ನೇ ಯಾಕೆ ತುಂಡು ಮಾಡಿ ತೆಗಿತಾ ಇದ್ದೀರಿ, ಕಡಿತಾ ಇದ್ದೀರಿ? ಮತ್ತಿನ್ನ ಹೇಗೆ? ಅಯ್ಯೋ ಅಷ್ಟು ಗೊತ್ತಿಲ್ವಾ? ಮರದ ಬುಡದಿಂದ ಬೇರು ಸಮೇತ ತೆಗೆದು ಹಾಕಿ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದ್ರೆ ಒಂದೇ ಸಲಕ್ಕೆ ಹೋಗ್ಬಿಡತ್ತೆ. ಹೌದಲ್ವಾ? ಒಂದೊಂದೇ ಎಲೆ ತೆಗೆದು 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 ತುಂಡು ಮಾಡಿ ಮಾಡಿ ಒಂದೊಂದು ಸಣ್ಣ ಕೊಂಬೆಗಳನ್ನ ರೆಂಬೆಗಳನ್ನ ನಾನು ತುಂಡರಿಸಿ ಈ ಮರವನ್ನ ನಾನು ಯಾವಾಗ ತೆಗೆದು ಹಾಕೋದು, ಕಿತ್ತು ಹಾಕೋದು? ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಈ ಮಹಾನುಭಾವರು. ಬುಡದಿಂದ ಕಿತ್ತೆಗಿಬೇಕು, ಅದನ್ನೇ ಇಲ್ಲಿ ಮಹರ್ಷಿಯವರು ಹೇಳ್ತಿರೋದು.
ಒಂದೊಂದೇ ಆಲೋಚನೆ, ನಂಗೆ ಆಲೋಚನೆ ಬರುತ್ತೆ, ಆ ಆಲೋಚನೆ ತೆಗೆದು ಬಿಡ್ತೀನಿ. ಆಲೋಚನೆ ನಂಗೆ ಬರಬಾರ್ದು ಅಂತ ಅನ್ಕೊಳ್ತೇವೆಯೋ ಅದೇ ಆಲೋಚನೆ ಬರುತ್ತೆ. ಈಗ ಧ್ಯಾನ ಮಾಡಕ್ಕೆ ಕೂರ್ತೇವೆ ಅಂತ ಅನ್ಕೊಳ್ಳಿ, ಅಬ್ಬಾ ಇದರ ಬಗ್ಗೆ ಒಂದು ನಾನು ಯೋಚನೆ ಮಾಡಲೇಬಾರದು ಅಂತ ಅನ್ಕೊಳ್ತೇವೋ ಅದೇ ಆಲೋಚನೆ ಬೇಡ ಅಂದ್ರೂ ಮತ್ತೆ 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 ದಾಳಿ ಮಾಡತ್ತೆ. ಅದಕ್ಕೋಸ್ಕರ ಇಲ್ಲಿ ಮಹರ್ಷಿಯವರು ಏನು ಹೇಳ್ತಿದ್ದಾರೆ, ಸುಲಭವಾದ ದಾರಿ ಇದನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬುಡದಿಂದ ಮನಸ್ಸನ್ನ ಖಾಲಿ ಮಾಡೋದು ಅಭ್ಯಾಸ ಮಾಡಿದ್ರು ಬುಡದಿಂದ ಕಿತ್ತೊಗೆದ ಹಾಗೆ. ಇಲ್ಲ ಅಂತಾದ್ರೆ ಮೂರ್ಖರ ಹಾಗೆ ಒಂದೊಂದೇ ಎಲೆಯನ್ನ ತುಂಡರಿಸಿಕೊಂಡು ಹೋಗ್ಬೇಕು. ಬೇರೆ ಅದರ ಬಗ್ಗೆ ಜ್ಞಾನ ಇಲ್ಲ, ಯಾರು ಬಂದು ಐಡಿಯಾ ಕೊಟ್ಟಿಲ್ಲ ನಂಗೆ, ಏನ್ ಮಾಡೋದು, ಒಂದೊಂದೇ ಎಲೆಯನ್ನ ತುಂಡು ಮಾಡಿಕೊಂಡು ಹೋಗೋದು. ಹಾಗಾದ್ರೂ ಯಾವುದೋ ಹಲವಾರು ವರ್ಷಗಳ ನಂತರ ಆದ್ರೂ ನಾನು ಈ ಮರವನ್ನ ತೆಗೆದು ಹಾಕಬಹುದು ತಾನೆ. ಉದ್ದೇಶ ಒಂದೇ, ಬೇರೆ ಬೇರೆ ಮಾರ್ಗಗಳು. ಹಾಗಾಗಿ ಇಲ್ಲಿ ಆರ್ಜವಾತ್, ಎಷ್ಟು ಸುಲಭವಾದ ಡೈರೆಕ್ಟ್ ಮಾರ್ಗ ಇರುವಾಗ ಯಾಕೆ ಪ್ರಯತ್ನ ಮಾಡಬಾರ್ದು? ಸರಿ, ಕಷ್ಟ ಅಂತ ಹೇಳ್ತಿದ್ದಾರೆ, ಯಾಕೆ ಪ್ರಯತ್ನವನ್ನ ಮಾಡಬಾರ್ದು? ಖಂಡಿತವಾಗಿಯೂ ಪ್ರಯತ್ನವನ್ನ ಮಾಡಬಹುದು. ಮಾಡಕ್ಕಾಗ್ತಾ ಇಲ್ಲ ಅಂತ ಆದ್ರೆ, ಓಹೋ ಅರ್ಹತೆಯನ್ನ ಪಡ್ಕೊಂಡಿಲ್ಲ ನಾನು, ನನಗೆ ಈ ಅರ್ಹತೆ ಬರಬೇಕು ಅಂತಾದ್ರೆ ಏನ್ ಮಾಡಬೇಕು? ಕರ್ಮಯೋಗ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡಿದಾಗ ಈಶ್ವರಾರ್ಪಣ, ಈಶ್ವರ ಪ್ರಸಾದ ಬುದ್ಧಿಯಿಂದ ಬರುವಂತಹ ಫಲವನ್ನ ಸ್ವೀಕಾರ ಮಾಡಬೇಕು. ಹಾಗೆಯೇ ಪೂಜೆ, ಜಪ, ಧ್ಯಾನ ಯಾವುದರಿಂದ ಯಾವುದು ಉತ್ತಮ ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಹಾಗಾಗಿ ಒಂದೊಂದನ್ನೇ ಧ್ಯಾನ ಮಾಡಿದಾಗ ಪೂಜೆಯ ಹೆಚ್ಚು ವಿಚಾರ ಬೇಕಾಗೋದಿಲ್ಲ, ತನ್ನಷ್ಟಕ್ಕೆ ತಾನಾಗಿಯೇ ಬಿಟ್ಟು ಹೋಗತ್ತೆ ಅಂತ ಹೇಳ್ತಾರೆ. ನಾವೇನು ಒತ್ತಾಯ ಪೂರ್ವಕವಾಗಿ ಈ ಪೂಜೆ ಮಾಡೋದು ಬೇಡ, ಆ ಪೂಜೆ ಮಾಡೋದು ಬೇಡ ಅಂತ ಹೇಳೋದೆಲ್ಲ ಅಗತ್ಯ ಇಲ್ಲ. ಮನಸ್ಸಿನಲ್ಲಿಯೇ ಇದರಿಂದ ಇದು ಉತ್ತಮ ಅಲ್ವೇ ಅಂತ ಮನಸ್ಸಿಗೆ ನಮಗೆ ಅನುಭವ ಆಗತ್ತೆ. ಆಗ ಒಂದೊಂದನ್ನೇ ಬಿಟ್ಟುಕೊಂಡು ಬರ್ತೀರಾ ನೀವು ಅಂತ ಹೇಳ್ತಿದ್ದಾರೆ. ಧ್ಯಾನಕ್ಕೆ ಬಂದು ಆಮೇಲೆ ಧ್ಯಾನದಲ್ಲಿ ಮೊದಲನೇಯಾಗಿ ನೀನು ಬೇರೆ ನಾನು ಬೇರೆ, ಪರಮಾತ್ಮ ನನ್ನ ಇಷ್ಟ ದೇವತಾ, ನೀನು ಹೀಗೆ ಈ ರೂಪದಲ್ಲಿ ನೀನಿದ್ಯಾ, ನಿನಗೆ ಹೀಗಿರುವ ಗುಣಗಳಿದೆ, ಇದನ್ನೆಲ್ಲ ಧ್ಯಾನ ಮಾಡೋದು. ಮುಂದಕ್ಕೆ ಸಾಕ್ತಾ ಸಾಕ್ತಾ ನೀನೇ ನಾನು ನಾನೇ ನೀನು ಅಂತ ಹೇಳುವ ಭಾವನೆಯನ್ನ ಬೆಳೆಸಿಕೊಳ್ಳುವಂಥದ್ದು, ಊಹಿಸಿಕೊಳ್ಳುವಂಥದ್ದು. ಆಮೇಲೆ ಜ್ಞಾನ ಮಾರ್ಗದಲ್ಲಿ ಬರುವಂಥದ್ದು, ಅದರ ಬಗ್ಗೆ ಅರಿವು. ಕಷ್ಟ ಅಂತ ಇರಬಹುದು, ಆದರೂ ಕೂಡ ದಿನನಿತ್ಯ ಇದನ್ನು ನಮ್ಮಲ್ಲಿ ಹೇಳಿಕೊಳ್ತಾ ಇರಬೇಕು, ಪ್ರಶ್ನೆಯನ್ನ ಮಾಡ್ತಾ ಇರಬೇಕು. ನಾನು ಪುಸ್ತಕ ಓದ್ತಾ ಇದ್ದೇನೆ, ನನಗೆ ಗೊತ್ತಿದೆ ನಾನು ಪುಸ್ತಕ ಓದ್ತಾ ಇದ್ದೇನೆ. ಪುಸ್ತಕ ಓದೋದು ಯಾರು, ಗೊತ್ತಿರೋದು ಯಾರಿಗೆ? ಈ ಪ್ರಶ್ನೆಯನ್ನ ದಯವಿಟ್ಟು ಪ್ರತಿಯೊಬ್ಬರು ಕೂಡ ದಿನದಲ್ಲಿ ಒಂದು 10 ಬಾರಿ ಆದರೂ ನಮಗೆ ಹಾಕಿಕೊಳ್ಳಬೇಕು. ಬೇರೆಯವರಿಗೆ ಕೇಳೋದು ಬೇಡ. ಇದು ನಮ್ಮ ಅಂತರಂಗದ ಪ್ರಶ್ನೆ, ಇದು ಬೇರೆಯವರಿಗೆ ಹಾಕುವಂತ ಪ್ರಶ್ನೆ ಅಲ್ಲ. ಯಾರು ನೋಡೋದು, ಯಾರು ಗೊತ್ತಿರೋದು ಯಾರಿಗೆ? ನೋಡ್ತೇನೆ ಅಂತ ನನಗೆ ಗೊತ್ತಿರೋದು ಇದು ಹೇಳಿಕೊಳ್ಬೇಕು. ಈ ವಾಕ್ಯವನ್ನ ಹೇಳಿಕೊಳ್ಬೇಕು. ನಾನು ಕೂತಿದ್ದೇನೆ ಅಂತ ನನಗೆ ಗೊತ್ತಿದೆ. ನಾನು ಕೂತಿದ್ದೇನೆ ಅಂತ ಹೇಳಿ ಆಮೇಲೆ ನಾನು ಕೂತಿದ್ದೇನೆ ಅಂತ ನನಗೆ ಗೊತ್ತಿದೆ. ಈ ವಾಕ್ಯವನ್ನು ಹೇಳಿ ಮತ್ತೆ ಪ್ರಶ್ನೆ ಮಾಡಿಕೊಳ್ಬೇಕು. ಕೂತದ್ದು ಯಾರು, ಗೊತ್ತಿರೋದು ಯಾರಿಗೆ? ಈ ಪ್ರಶ್ನೆಯನ್ನ ನಮ್ಮಲ್ಲೇ ನಾವು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಇದರ ಬಗ್ಗೆ ತಿಳುವಳಿಕೆಯನ್ನ ಬೆಳೆಸಿಕೊಂಡು ಹೋಗೋಣ. ನಾವು ತತ್ವಬೋಧವನ್ನ ಕಲಿತಿದ್ದೇವೆ, ಅದರಲ್ಲಿ ವಿಚಾರವನ್ನ ತಿಳಿಸಿದ್ದಾರೆ. ಅದೇ ವಿಚಾರ ಮತ್ತೆ ಮತ್ತೆ ನಾವು ತಿಳಿಸಕ್ಕಿದೆ ಇದರಲ್ಲಿ ಕೂಡ. ಅದರಲ್ಲಿ ಅಂದ್ರೆ ಆ ತರ ವಿವರವಾಗಿ ಅವರು ಕೊಟ್ಟಿಲ್ಲ, ನಾವು ವಿವರವಾಗಿ ತಿಳಿದುಕೊಂಡು ಸ್ವಲ್ಪ ಸ್ವಲ್ಪವಾಗಿ ಮುಂದಕ್ಕೆ ಸಾಕ್ತಾ ಸಾಕ್ತಾ ಆತ್ಮ ಸಾಕ್ಷಾತ್ಕಾರವನ್ನ ನಾವೆಲ್ಲರೂ ಪಡಿಬೇಕಾಗಿದೆ. ಅದಕ್ಕಾಗಿ ಆ ಅರುಣಾಚಲ ಶಿವ ಮತ್ತು ಭಗವಾನ್ ರಮಣ ಮಹರ್ಷಿಯರ ಅನುಗ್ರಹಕ್ಕಾಗಿ ಪ್ರಾರ್ಥನೆಯನ್ನ ಮಾಡೋಣ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ
ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು.